ತಂದೆಯೇ, ನನ್ನೊಡೆಯನೇ, ನನ್ನ ರಕ್ಷಕನೇ, ಈ ನಿನ್ನ ಪರಿಶುದ್ಧ ಆಲಯದಲ್ಲಿ ನಾವು ಅಪ್ಪಾ ಸ್ವಾಮಿ ಪರಿಶುದ್ಧರಾಗಿ ನಿನ್ನ ಪರಿಶುದ್ಧ ಮಕ್ಕಳಾಗಿ ಅಪ್ಪಾ ಸ್ವಾಮಿ ನಿನ್ನ ವಾಕ್ಯವನ್ನು ಕಲಿಯುವಂತೆ, ನಿನ್ನ ವಾಕ್ಯವನ್ನು ಕೇಳುವಂತೆ, ಹಾಡುಗಳನ್ನು ಅಪ್ಪಾ ಸ್ವಾಮಿ ನಿನ್ನ ಮೆಚ್ಚುಗೆಯಾದ ರೀತಿಯಲ್ಲಿ ಅಪ್ಪಾ ಸ್ವಾಮಿ ನಿನಗೆ ಸಂತೋಷವನ್ನು ಪಡಿಸುವ ರೀತಿಯಲ್ಲಿ ನಾವು ಹಾಡುಗಳನ್ನು ಹಾಡುತ್ತಾ, ವಾದ್ಯಗಳನ್ನು ನುಡಿಸುತ್ತಾ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಮ್ಮೊಬ್ಬೊಬ್ಬರನ್ನು ಪ್ರೇರೇಪಿಸಿ ಕಾಯ್ದುಸಿ ಕಾಪಾಡಿದಂತಾನೆ. ತಂದೆಯೇ, ನನ್ನೊಡೆಯನೇ, ನನ್ನ ರಕ್ಷಕನೇ, ಎಲ್ಲ ಒಳ್ಳೆಯ ವರದಾನಗಳ ಮೂಲಕರ್ತನಪ್ಪ ನೀನು ಮಾಡುವಂತೆಲ್ಲ ಮಹೋಪಕಾರಗಳಿಗಾಗಿ ನನಗೆ ಕೊಟ್ಟಾನು ಸ್ತೋತ್ರಕರ್ತನೆ. ಅಪ್ಪ, ನಮ್ಮೊಟ್ಟಿಗೆ ನೀನು ಪ್ರತಿಯೊಂದು ಕ್ಷಣದಲ್ಲಿಯೂ ಇದ್ದುಕೊಂಡು ನಮಗೆ ಬೇಕಾದಂತ ಆದರಣೆ, ಬಲ, ಸಹಾಯ ನೀನಾಗಿದ್ದುಕೊಂಡು ನಮ್ಮನ್ನು ಕೈದು ನಡೆಸಿ ಕಾಪಾಡ್ತಾ ಬಂದಿದ್ದೀಗಂತ ನಿನಗೆ ಕೊಟ್ಟಾನು ಸ್ತೋತ್ರಪ್ಪ. ಇಲ್ಲಿ ತಲೆವಾಗಿರುವ ಒಬ್ಬೊಬ್ಬರ ಮೇಲೆ ನಿನ್ನ ಪರಿಶುದ್ಧಾತ್ಮ ಇರುವುದಲ್ಲಪ್ಪ, ಈ ಪರಿಶುದ್ಧ ಆಲಯದಲ್ಲಿ ನಿನ್ನ ಪರಿಶುದ್ಧಾತ್ಮ ಚಲಿಸಬೇಕು ಕರ್ತನೆ. ಒಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡು ಸ್ವಾಮಿ, ಇಲ್ಲಿ ನೀನು ಮಹಿಮೆ ಹೊಂದಿಕೋಪ. ನಿನಗೆ ಘನ ಮಾನ ಮಹಿಮೆಯನ್ನು ಸಲ್ಲಿಸುವಂತೆ ನಾವು ನಿನಗೆ ಸೇರಿ ಬಂದಿರುವಾಗ ನಿನಗೆ ಮಹಿಮೆಯನ್ನು ಸಲ್ಲಿಸುವ ಹಾಗೆ ನಮ್ಮೊಬ್ಬೊಬ್ಬರ ಹೃದಯಗಳನ್ನು ಪ್ರೇರೇಪಿಸಿ ಕಾಯ್ದು ನಡೆಸಿ ಕಾಪಾಡುತ್ತರ್ತಾನೆ. ಈ ಆರಾಧನೆಯ ನಾಯಕನು ಒಡೆಯನು ನೀನಾಗಿರುವಾಗ ಅಪ್ಪಾ ಸ್ವಾಮಿ, ಈ ಆರಾಧನೆಯನ್ನು ತಂದೆ, ಕುಮಾರ ಮತ್ತು ಪವಿತ್ರಾತ್ಮರ ತ್ರಯೇಕ ನಾಮದಲ್ಲಿ ನಾವು ಆರಾಧನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವಪ್ಪ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೂ ನೀವೇ ನಮ್ಮ ಜೊತೆಗಾರನಾಗಿರುವುದು, ನೀನು ಮುಂದಾಳನ್ನು ನೋಡಿಸಿಕೊಂಡು ನಿನಗೆ ಮಹಿಮೆ ತರುವ ರೀತಿಯಲ್ಲಿ ನಾವು ಆರಾಧನೆಯನ್ನು ನಡೆಸುವ ಹಾಗೆ ನಮ್ಮೊಬ್ಬೊಬ್ಬರನ್ನು ಪ್ರೇರೇಪಿಸಿ ಕಾಯ್ದು ನಡೆಸಿ ಕಾಪಾಡು. ನಿನ್ನ ವರ್ಷದ ಪ್ರಸನ್ನತೆ ನಮಗೆ ಅಗತ್ಯ ಕರ್ತನೆ. ನೀನು ಒಬ್ಬೊಬ್ಬರನ್ನು ನೋಡಿ ಸ್ವಾಮಿ, ನಮ್ಮೊಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡು. ನಿನಗೆ ಯಾವಾಗ ಸ್ತುತಿಗೆ ಮಾನ ಮಹಿಮೆಸಲ್ಲಿ ನೀನೇ ಎಲ್ರೋಹಿ ಆಗಿದ್ದುಕೊಂಡು ನಮ್ಮನ್ನು ಕಾಯ್ದು ನಡೆಸಿ ಕಾಪಾಡಬೇಕೆಂದು ನಿನ್ನ ಪಾದದ ಬಳಿ ಬಿದ್ದು ಬೇಡಿಕೊಂಡರೆ ಸ್ವಾಮಿ, ಆಮೇನ್. ಅವತ್ತಿ ಆರಾಧನೆಗೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಸ್ವಾಗತಿಸಿ ವಂದಿಸಿಕೊಳ್ಳಲಾಗಿದ್ದೇವೆ. ಮೊದಲಿಗೆ ನಾವು ನಮ್ಮ ತಂದೆಯ ದೇವರನ್ನು ಕರ್ತನನ್ನು ಆರಾಧಿಸುವ ಹಾಗೆ ಆಡುವಂತಹ ಸಂಗೀತಗಳಲ್ಲಿ 35ನೇ ಸಂಗೀತವನ್ನು ಮಾಡಿಕೊಳ್ಳೋಣ. ಈ ಬಾರಿ ನಿಮ್ಮ ದೇವರು ಸಹಾಯ ಮಾಡಿದ್ದಾನೆ. 35ನೇ ಸಂಗೀತ. ಈ ಬಾರಿ ದೇವರು ಸಹಾಯ ಮಾಡಿದ್ದಾರೆ. ಈವರೆಗೆ ಯಾವಾಗಲೂ ನಮ್ಮನ್ನು ಕಾದಿದ್ದಾರೆ. ಈವರೆಗೆ ನಡೆಸಿ ಸಂತೋಷದಾಯ ಪಾಲಿಸಿ ಉದ್ಧಾರ ಮಾಡಿದ್ದಾನೆ. ಸಂಸ್ತುತಿ ನಿನಗೇಸುವೆ, ಸಂಕೀರ್ತಿ ನಮಸ್ಕಾರ. ನಿಶ್ಚಲ ಪ್ರೀತಿಯಿಂದಲೇ ಸ್ವಪ್ರಜೆಯ ವಿಚಾರ ನೀ
ಸ್ತುತಿಯೊಡನೆ ಆತನ ಮಧ್ಯದ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಗಲಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನ ಒಳ್ಳೆಯವನು, ಆತನ ಕೃಪೆಯು ಇರಬೇಕು, ಆತನ ಸತ್ಯತೆಯು ಕಲ್ಪನಾತ್ಮಕವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತ ನಮ್ಮ ದೇವರು, ನಾವು ಆತನ ಪಾಲಿಸುತ್ತಿದ್ದೆವು, ಆತನ ಕೈಗಳಿರುವ ಹಿಂದೂ ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನ ಅಯೋಗ್ಯ ಕಾರ್ಯಗಳನ್ನು ಸೇರದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿಬಿಟ್ಟೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ನಮ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ, ದೇವರೇ ಪಶ್ಚಾತ್ತಾಪದ ದೈವದ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ. ಯೇಸು ಎಂತೆಂದನು, ಎಲ್ಲರೂ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ ಪರಲೋಕಕ್ಕೆ ವಿರೋಧವಾಗಿ ನನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳಿದೆನು. ಎಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ, ಶರಣನೇ, ವಿಮೋಚಕನೇ, ನನ್ನ ಮಾತುಗಳನ್ನು ನಡೆದಿದ್ದ ಜ್ಞಾನವು ನಿನಗೆ ಸಮರ್ಪಕವಾಗಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ದೇವರೇ ಮಾಡಿಕೊಳ್ಳಿ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಕ್ಷಣಕಾಲ ಮೌನವಾಗಿದ್ದು ನಮ್ಮ ತಪ್ಪ ಅಪರಾಧಗಳನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಮಾತ್ರ ಬರುವ ಆತನಲ್ಲಿ ಕೃಪೆಯುಂಟು, ಆತ ಶಾಂತಿ ಕೊಡುವ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಕೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. 126ನೇ ಪುಟದ ಪಾಪದರಿಕೆ ಒಟ್ಟಾಗಿ ಅನುಸರಿಸೋಣ. ಪ್ರೀತಿ ಸ್ವತನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನನ್ನು ಹೊರೆಯಿಂದ ಆಡಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ಕೇವಲವೇ ನಂಬಿಕೊಂಡಿದ್ದೇನೆ, ನನ್ನ ಪಾಪ ಯಾವಾಗಲೂ ನನ್ನ ಮೇಲೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನ ಶುದ್ಧತೆಯನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ಪುನಃಸ್ಥಿರಪಡಿಸು. ನಿನ್ನ ರಕ್ಷಣಾನಂದವನ್ನು ಅನುಭವಿಸಿದಂತೆ ಮಾಡು. ನನ್ನ ನಿಶ್ಚಿತ ಮನಸ್ಸನ್ನು ಒಪ್ಪಿಸಿ ನನಗೆ ಆಧಾರನಾಗು. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮೆಲ್ಲಾ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ
ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವೆಲ್ಲರೂ ಎದ್ದು ನಿಂತು ದಾವೀದನ ಕೀರ್ತನೆ 103 ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. 1-10 ವಚನಗಳು. ದಾವೀದನ ಕೀರ್ತನೆ 103 ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. 1-10 ವಚನ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನನ್ನನ್ನು ಶೃಂಗರಿಸುವವನಾಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯವನವನ್ನು ತಿರುಗಿ ಬರಮಾಡುತ್ತಾನೆ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ತಂದೆ ಪಾರಣವನ್ನು ಓದಿ ಕೇಳಿಸಿಕೊಳ್ಳೋಣ. ಈ ಪಾವನ ದಿನಕ್ಕೆ ನೇಮಕವಾದ ವೇದ ಪಾಲನಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13-17 ವಚನಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13-17 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತರೊಳಗಿಂದ ಜೀವಿತರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೇನು? ನಾವು ಧರ್ಮಶಾಸ್ತ್ರಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದು, ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾಗಿದ್ದರಿಂದಲೂ ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾಗಿದ್ದರೆಂದು ದೇವರಿಗೆ ಸ್ತೋತ್ರವಾಗಲಿ ಎಂದು. ಕರ್ತನಿಗೆ ಸ್ತೋತ್ರವಾಗಲಿ. ನಾವು ವಾಕ್ಯ ಧ್ಯಾನಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಕರ್ತ ಸಿದ್ಧವಾಗಿದ್ದೇನೆ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ.
ಪರಿಶುದ್ಧನು, ಜೀವುಳ್ಳ ದೇವರು, ನಮ್ಮ ವಿಮೋಚಕನು, ನಮ್ಮ ಒಡೆಯನು, ನಮ್ಮ ರಕ್ಷಕನು ಆದ ದೇವರೇ, ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರಪ್ಪ. ನಿನ್ನ ಪಾದದ ಅಡ್ಡಾದಲ್ಲಿ ಬಂದಿದ್ದೇವಪ್ಪ, ನಿನ್ನ ವಾಕ್ಯವನ್ನು ಕೇಳಲು ಅಪ್ಪ, ನಿನ್ನನ್ನು ಆಧರಿಸಲು, ನಿನ್ನನ್ನು ಪರಾಮರಿಸಲು, ನಿನ್ನ ವಾಕ್ಯದ ಪ್ರಕಾರ ನಡೆಯಲು ನಾವು ನಿನ್ನ ಚಿಕ್ಕ ಹಿಂದಾಗಿ ಮಂದೆಯಾಗಿ ಇಲ್ಲಿ ಸೇರಿ ಬಂದಿದ್ದೇವಪ್ಪ. ನಮ್ಮ ಒಬ್ಬೊಬ್ಬರೊಟ್ಟಿಗೆ ನೀನು ವಾಕ್ಯದ ಮೂಲಕ ಮಾತನಾಡು ಸ್ವಾಮಿ. ಈ ವಾಕ್ಯ ಆಶೀರ್ವಾದಿಸಲ್ಪಡಬೇಕಪ್ಪ. ಈ ವಾಕ್ಯ ಹೆಚ್ಚೆಚ್ಚಾಗಿ ಅಪ್ಪ ಸ್ವಾಮಿ ಮಹಿಮೆ ಹೊಂದ್ಕೋಬೇಕಪ್ಪ. ನೀನು ಕೊಟ್ಟಿರುವಂತ ವಾಕ್ಯ ಸ್ವಾಮಿ, ಪರಿಶುದ್ಧ ವಾಕ್ಯ ಕರ್ತನೆ. ಆ ಪರಿಶುದ್ಧ ವಾಕ್ಯವನ್ನು ನಾವು ಕೇಳುವಾಗ ನಮ್ಮ ಪರಿಶುದ್ಧ ಕಣ್ಣುಗಳು, ಕಿವಿಗಳು ತೆರೆಯಲ್ಪಡ್ಲಿ ಕರ್ತನೆ. ಆತ್ಮಿಕ ಕಣ್ಣುಗಳನ್ನು ತೆರೆಯ ಮಾಡು ಸ್ವಾಮಿ. ನಿನ್ನ ವಾಕ್ಯವನ್ನು ಗ್ರಹಿಸಲಿಕ್ಕಾಗುವಂತೆ, ನಿನ್ನ ವಾಕ್ಯದ ಗೂಢಾರ್ಥವನ್ನು ನಾವು ಅರ್ಥೈಸಿಕೊಂಡು ಅದರ ಪ್ರಕಾರ ನಾವು ನಡೆಯಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರ ಹೃದಯಗಳನ್ನು ಪ್ರೇರೇಪಿಸಿ ಕೈಗೊಳಿಸಿ ಕಾಪಾಡು. ಮತ್ತು ನಾವತ್ತಿಲ್ಲಿ ತಲೆಬಾಗಿವೆಲ್ಲರೂ ನಿನ್ನ ಗಾಳಿಸ್ಕೊಡ್ತಾ ಇದ್ದೇನಪ್ಪ. ಶಿಲುಬೆಯ ಅಡಿದಾವದಲ್ಲಿ ನಾವು ಬಂದಿರುವಾಗ, ಶಿಲುಬೆಯ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿರುವಾಗ ಅಪ್ಪ, ನಿನ್ನ ವಾಕ್ಯಗಳು ನಮ್ಮ ಬಾಯಲ್ಲಿ ಬರಬೇಕು ಸ್ವಾಮಿ. ಇಲ್ಲಿ ಮಾತಾಡುವವಳು ನಾನಲ್ಲ ಕರ್ತನೆ, ನೀನು ಮಾತಾಡುವವನಾಗಿದ್ದಿ. ನಿನ್ನ ವಾಕ್ಯ ನನ್ನ ಬಾಯಲ್ಲಿ ಬರಬೇಕಪ್ಪ. ನೀನು ಮಹಿಮೆ ಹೊಂದ್ಕೋಬೇಕಪ್ಪ. ನೀನೊಬ್ಬನಿಗೆ ಸ್ತುತಿಗನ ಮಾನ ಮಹಿಮೆ ಸರಳಿ. ನಮ್ಮೊಟ್ಟಿಗಿರು, ನಮ್ಮನ್ನು ಆಶೀರ್ವದಿಸಿ, ಕೈ ನಡೆಸಿ ಕಾಪಾಡು. ನೀನೇ ಎಲ್ ಶಡಾಯ್ ಕಾಪಾಡಬೇಕೆಂದು ನಿನ್ನ ಪಾದದ ಬಳಿ ಬಿದ್ದು ಬೇಡಿ ಹೊಂತಾ ಇದ್ದೇವೆ ಸ್ವಾಮಿ. ಆಮೇಲೆ ಮತ್ತೊಂದಾವರ್ತಿ ತಂದೆ ದೇವರು ಕೊಟ್ಟಂತಹ ಈ ಸುವರ್ಣ ಅವಕಾಶಕ್ಕಾಗಿ ನಾನು ತಂದೆ ದೇವರನ್ನು ವಂದಿಸುವವಳಾಗಿದ್ದೇನೆ. ಹಾಗೂ ನಮ್ಮ ಪ್ರೀತಿಯ ಅಯ್ಯನವರಾದಂತಹ ಬೆನ್ಯಾಮಿನ್ ಅಯ್ಯನವರು, ಅವರ ಕುಟುಂಬದವರಿಗೂ ನಾನು ವಂದನೆಯನ್ನು ಸಲ್ಲಿಸುವವಳಾಗಿದ್ದೇನೆ. ಹಾಗೂ ಎಲ್ಲ ಪಾಸ್ಟೇಟ್ ಕಮಿಟಿ ಮೆಂಬರ್ಸ್ ಹಾಗೂ ಅವರ ಕುಟುಂಬದವರು ಹಾಗೂ ನಿಮ್ಮೆಲ್ಲರಿಗೂ ಕ್ರಿಸ್ತಿಯ ವಂದನೆಯನ್ನು ಸಲ್ಲಿಸುವವಳಾಗಿದ್ದೇನೆ. ಹೇಗೂ ನಾವಿಂದು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯ, ಪಾಪವು ಕೊಡುವ ಸಂಬಳ ಮರಣ, ಆದರೆ ನಮಗೆ ನಿತ್ಯ ಜೀವ ಯಾರಲ್ಲಿದೆ? ಯೇಸು ಕ್ರಿಸ್ತನಲ್ಲಿ ಮಾತ್ರ ನಿತ್ಯ ಜೀವ ಇದೆ. ನಮ್ಗೆಲ್ಲ ಗೊತ್ತು, ಪಾಪ ಕೊಡುವಂತಹ ಸಂಬಳ ಏನಾಗಿರ್ತದದು? ಮರಣಕ್ಕೆ ದಾರಿ ತೋರಿಸ್ತದೆ. ಆದ್ರೂ ನಾವೇನ್ ಮಾಡ್ತೀವಿ? ನಾವು ಪಾಪವನ್ನೇ ಹೆಚ್ಚಾಗಿ ಮಾಡುತ್ತಾ ದೇವರಿಂದ ದೂರ ಹೋಗ್ತಾ ಇದ್ದೇವೆ. ಆದ್ರೆ ದೇವರು ತನ್ನ ವಾಕ್ಯಗಳಿಂದ ನಮ್ಮನ್ನು ಕಟ್ಟಿ ಹಾಕಿ, ವಾಕ್ಯಗಳ ಮೂಲಕ ಎಚ್ಚರಿಸಿ, ತನ್ನ ಸೇವಕರ ಮೂಲಕ ಎಚ್ಚರಿಸಿ, ವಾಕ್ಯದ ಅಡಿದಾವದಲ್ಲಿ ನಮ್ಮನ್ನು ನಿಲ್ಲಿಸಿ, ವಾಕ್ಯದಿಂದ ನಮ್ಮನ್ನು ತುಂಬಿಸಿ, ನೀವು ಪರಿಶುದ್ಧರಾಗಿರ್ಬೇಕು, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಸಹ ಪರಿಶುದ್ಧರಾಗಿರ್ಬೇಕು ಅಂತ ಹೇಳಿ ದೇವರು ಏನ್ ಮಾಡ್ತಾ ಇದ್ದಾರೆ? ನಮ್ಮನ್ನ ನಡೆಸ್ತಾ ಇದ್ದಾರೆ. ಬಿರುಗಾಳಿ ಬರುವಾಗ ತೆಂಗಿನಕಾಯಿ ಗಿಡ ಏನ್ ಮಾಡುತ್ತಾ ಇದೋ ಹಾಗೆ ಹೀಗೆ ಅಲ್ಲಾಡ್ತಾ ಇರತ್ತಲ್ವಾ? ಉದ್ದಕ್ಕೆ ಇರುತ್ತೆ ತೆಂಗಿನ ಮರ, ಆ ಕಡೆ ಈ ಕಡೆ ಗಾಳಿ ಬರುವಾಗ ಅಲ್ಲಾಡ್ತಾ ಇರುತ್ತೆ. ಆದ್ರೂ ಆ ಗಾಳಿ ನಿಂತಿದ ತಕ್ಷಣ ತೆಂಗಿನ ಮರ ಮತ್ತೆ ಸೊಟ್ಟಕ್ಕಾಗಿ ನಿಂತೋಗುತ್ತಾ, ಬಿದ್ದೋಗುತ್ತಾ? ಏನಾಗುತ್ತೆ? ಗಾಳಿ ನಿಂತಿದ ತಕ್ಷಣ ಸ್ಟ್ರೈಟ್ ಆಗಿ ಹಾಗೆ ನಿಂತ್ಕೊಳ್ಳತ್ತಲ್ಲ. ನಾವು ಸಹ ಹಾಗೆ ಕಷ್ಟ ಇದ್ದಾಗ, ಚಿಂತೆ ಇದ್ದಾಗ, ಲೋಕಕ್ಕೆ ಏನಾದ್ರೂ ಶೋಧನೆ ಬರುವಾಗ, ಲೋಕಕ್ಕೆ ಅಂಟ್ಕೊಂಡಿರ್ತೀವಲ್ಲ, ಆ ಟೈಮ್ನಲ್ಲಿ ಏನ್ ಮಾಡ್ತೀವಿ? ಆ ತೆಂಗಿನ ಮರದ ತರ ಆ ಕಡೆ ಈ ಕಡೆ ಎಲ್ಲ ಆಡ್ತೀವಿ, ಸ್ವಲ್ಪ ಆ ಕಡೆ ಈ ಕಡೆ ಬಾಗೋಗ್ತೀವಿ. ಆದ್ರೆ ದೇವರು ನಿನ್ನ ಅಲ್ಲಾಡ್ಬೇಡ ಅಂತ ಹೇಳಿ ನಮ್ಮನ್ನ ಏನ್ ಮಾಡ್ತಾರೆ? ಸ್ಥಿರವಾಗಿ ನಿಲ್ಲಿಸ್ತಾರೆ. ಸ್ಥಿರವಾಗಿ ನಮ್ಮನ್ನು ನಿಲ್ಲಿಸಿ ತನ್ನ ಕಡೆಗೆ ಸೆಳೆದುಕೊಂಡು ನಮ್ಮನ್ನ ನೀವು ನಾನು ಆರಿಸಿಕೊಂಡಿರುವ ಮಕ್ಕಳು ಅಂತ ಹೇಳಿ, ನಾನು ಪ್ರೀತಿಸಿದ ಮಕ್ಕಳು ಅಂತ ಹೇಳಿ ನಮ್ಮನ್ನ ವಾಕ್ಯದೊಟ್ಟಿಗೆ ಎಚ್ಚರಿಸಿ ನಮ್ಮನ್ನು ನಡೆಸ್ತಾರೆ ಅಲ್ವಾ? ಎಷ್ಟೋ ದಿನ ನಮ್ಮೊಟ್ಟಿಗೆ ವಾಕ್ಯ ಮಾತನಾಡ್ತದ ಇಲ್ವಾ? ಮಾತಾಡ್ತದಲ್ವಾ? ಎಷ್ಟೋ ಸತಿ ನಾವು ಬೇರೆ ಆಲೋಚನೆ ಮಾಡುವಾಗ ಅಥವಾ ಇನ್ನೊಂದು ಸೆಕೆಂಡ್ ಥಾಟ್ ನಮ್ಮ ಮೈಂಡ್ ನಲ್ಲಿ ಬರುವಾಗ ದೇವರು ಹೇಳ್ತಾರೆ, ಮಗಳೇ ನಿನಗಲ್ಲ ಅದು, ನೀನು ಆ ದಾರಿಗೆ ನೀನು ಹೋಗ್ಬಾರ್ದು ಅಂತ ಹೇಳಿ ಎಚ್ಚರಿಸಿ ನಮ್ಮನ್ನ ಒಳ್ಳೆ ಮಾರ್ಗದಲ್ಲಿ ದೇವರು ಮತ್ತೆ ಎಳೆದುಕೊಳ್ತಾರೆ. ಹೇಗೋ ನಾವಿಂದು ಧ್ಯಾನ ಮಾಡ್ಲಿಕ್ಕಿರುವಂತಹ ವಿಷಯ, ಪಾಪವು ಕೊಡುವಂತಹ ಸಂಬಳ ಏನು? ಮರಣ. ನಾವು ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡೋದಾದ್ರೆ ಏನಿರುತ್ತೆ? ಆ ಮರದ ಫಲವನ್ನು ನೀನೇನ್ ಮಾಡ್ಬೇಡ, ತಿಂದ್ರೆ ನೀನೇನಾಗ್ತೀಯ? ನಿಶ್ಚಯವಾಗಿ ಸಾಯುವಿ. ನೀನ್ ಅದನ್ನ ತಿಂದ್ರೆ ಏನ್ ಮಾಡ್ತೀಯ? ನಿಶ್ಚಯವಾಗಿ ನೀನು ಸತ್ತೇ ಸಾಯುತ್ತೀಯ. ದೇವರು ಯಾರಿಗೆ ಕೊಟ್ಟಂತ ಎಚ್ಚರಿಕೆ? ಆದಾಮನಿಗೆ ಕೊಟ್ಟಂತಹ ಎಚ್ಚರಿಕೆ. ಆದ್ರೆ ಆದಾಮ ಮತ್ತು ಹವ್ವ ಏನ್ ಮಾಡಿದ್ರು? ದೇವರೇ ಹೇಳಿದ್ರು ನೀನ್ ಆ ಮರದ ಹಣ್ಣನ್ನು ತಿನ್ಬೇಡ ಅಂತ. ಆದ್ರೂ ಅವ್ರು ಏನ್ ಮಾಡಿದ್ರಲ್ಲ, ಹೋಗಿ ಆ ಮರವನ್ನ ಮುಟ್ಟಿದ್ರು, ಆ ಮರದ ಹಣ್ಣನ್ನ ತಿಂದ್ರು. ತಿಂದಿದ ತಕ್ಷಣ ಏನಾಯ್ತಲ್ಲಿ? ಪಾಪ ಬಂತು ಅವ್ರಿಗೆ. ಅವರು ನೇಕೆಡ್ ಆಗಿದ್ದಾರೆ, ನಾವು ನೇಕೆಡ್ ಆಗಿದ್ದೀವಿ ಅಂತ ಅಲ್ಲಿವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ. ಹಣ್ಣು ತಿಂದಿದ ತಕ್ಷಣ ಅವ್ರಿಗೆ ಏನಾಯ್ತು? ಪಾಪದ ಒಂದು ಅರಿವು ಅವರಿಗೆ ಅಲ್ಲಿ ಆಯ್ತು
ಅಲ್ವಾ. ದೈವತ್ವ ಎಲ್ಲೋ ಒಂದು ದೈವಿಕ ಶಕ್ತಿ ಇತ್ತೇನೋ, ದೇವರು ಅವರೊಟ್ಟಿಗೆ ಮಾತನಾಡ್ತಾ, ತಂದೆ ದೇವರೇ ಸಾಯಂಕಾಲ ಬಂದು ಎವ್ರಿಡೇ ಸಾಯಂಕಾಲ ಬಂದು ಮಾತಾಡ್ತಾ ಇದ್ದಂತಹ ಏಕೈಕ ವ್ಯಕ್ತಿ ಯಾರಾಗಿದ್ರು? ಆದಾಮ್ ಆಗಿದ್ರು ಅಲ್ವಾ. ಸ್ಪೆಷಲ್ ವಾಕ್, ನಾವೆಲ್ಲ ಈಗ ವಾಕಿಂಗ್ ಹೋಗ್ತೀವಿ, ಗಾಡಿಲಿ ಪಾರ್ಕಲ್ಲೆಲ್ಲ ವಾಕ್ ಮಾಡ್ತೀವಿ. ಆ ವಾಕ್ ಮಾಡುವಾಗ ಫ್ರೆಶ್ ಏರ್ ತಗೊಂಡು ಫೀಲ್ ಮಾಡ್ತಾ ಇರ್ತೀವಲ್ಲ, ಎಷ್ಟು ಚೆನ್ನಾಗಿದೆ ಈ ಗಾಳಿ ಅಂತ. ಆದ್ರೆ ತಂದೆ ದೇವರು ಪರಲೋಕದಿಂದ ಕೆಳಗಿಳಿದು ಬಂದು ಆದಾಮನೊಟ್ಟಿಗೆ ಏನ್ ಮಾಡ್ತಾ ಇದ್ರು? ನಡೆದು ಸಂಚರಿಸ್ತಾ ಇದ್ರು, ಮಾತಾಡ್ಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಿ ನಾವು ಆದಿಕಾಂಡದ ಪುಸ್ತಕದಲ್ಲಿ ಓದ್ತೇವೆ. ದೇವರು ಅಷ್ಟು ಒಡನಾಟ ಇಟ್ಟುಕೊಂಡು ಆದಾಮನೊಟ್ಟಿಗೆ ಮಾತನಾಡುತ್ತಾ, ಆದಾಮನಿಗೆ ಬೇಕಾದದನ್ನೆಲ್ಲ ಕೇಳ್ತಾ, ಹೌ ಆರ್ ಯು ಮೈ ಫ್ರೆಂಡ್ ಅಂತ ಹೇಳಿ ಎವ್ರಿಡೇ ಕಾನ್ವರ್ಸೇಷನ್ ಇತ್ತು. ಅಷ್ಟು ಚೆನ್ನಾಗಿ ಒಬ್ರನ್ನೊಬ್ರು ಮಾತಾಡ್ಕೊಂಡು ಅನ್ಯೋನ್ಯತೆಯಿಂದ ಇದ್ರು. ಆವಾಗ ದೇವರು ಕೊಟ್ಟಂತಹ ಒಂದೇ ಒಂದು ಆಜ್ಞೆ ಏನಾಗಿತ್ತು? ಮರದ ಹಣ್ಣನ್ನ ನೀನು ತಿನ್ಬೇಡ, ತಿಂದ್ರೆ ಏನಾಗ್ತೀಯ? ನಿಶ್ಚಯವಾಗಿ ಸತ್ತೋಗ್ತೀಯ. ಆದ್ರೆ ಅವತ್ತು ಅವ್ರು ಸಾಲಿಲ್ಲ. ಹಣ್ಣು ತಿಂದಾಗ ಏನಾಯ್ತು? ಭೂಮಿಗೆ ಶಾಪ ಬಂತು, ಪಾಪ ಬಂತು, ಕಳೆ ಅನ್ನೋದಿದ್ರಿ. ಮತ್ತೆ ದೇವರು ಉಂಟು ಮಾಡಿದಾಗ ಬೆಳೆಗಳನ್ನೆಲ್ಲ ಉಂಟು ಮಾಡುವಾಗ ಎಲ್ಲ ಒಳ್ಳೆಯದನ್ನೇ ಅಂತ ನೋಡಿದ್ರಲ್ಲ, ಆಗ ಕಳೆ ಅನ್ನೋದು ಇರ್ಲಿಲ್ಲ. ಆದಾಮ ಯಾವಾಗ ಹಣ್ಣು ತಿಂದ ಆಗ ಕಳೆ ಬಂತು ಭೂಮಿ ಮೇಲೆ, ಕಳೆ ಅನ್ನೋದು ಉತ್ಪತ್ತಿ ಆಯ್ತು. ಹಾಗೂ ಮಹಿಳೆಯರಿಗೆ ಏನಂತ ಶಾಪ ಕೊಟ್ರು? ಪ್ರಸವ ವೇದನೆಯಲ್ಲೇ ನೀನೇನ್ ಮಾಡ್ಬೇಕು? ಸತ್ತು ಬದುಕಬೇಕು. ಅಂಡ್ ಎವ್ರಿ ಮಂತ್ ನಮ್ಗೆ ಮಾಸಿಕ ಧರ್ಮ ನಾವು ಆಚರಿಸ್ತೀವಲ್ಲ, ಅದು ಕೂಡ ಅಂದ್ರೆ ದೇವರು ಕೊಟ್ಟಂತಹ ಒಂದು ಶಾಪದಲ್ಲಿ ಅದು ಸಹ ಒಂದಾಗಿರ್ತದೆ. ಹೀಗೆ 5 ವಿಧವಾದಂತಹ ಶಾಪ ಯಾವಾಗ ಬಂತು? ನೀನು ಮಾಡಬೇಡ ಅಂತ ಹೇಳಿದ ಕೆಲಸನ ಮಾಡಿದಾಗ ನಮ್ಮ ಜೀವಿತದಲ್ಲೂ ಸಹ ಹಾಗೆ ದೇವರು ನಮಗೋಸ್ಕರ ಉಂಟುವಂತಹ ಒಳ್ಳೆಯ ಏನೇನ್ ತೋಟ ಅನ್ನುವಂತಹ ದೊಡ್ಡ ತೋಟದಲ್ಲಿ ನೀನು ಜೀವಿಸ್ಬೇಕು, ನಿನ್ಗೆ ದೊಡ್ಡ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ದೊಡ್ಡದಾಗಿ ದೇವರು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ? ನಾವು ಸಹ ಆದಾಮನ ಹಾಗೆ ಅವಳ ಹಾಗೆ ಕೇವಲ ಲೌಕಿಕವಾಗಿ ನೋಡ್ಕೊಂಡು, ಹಣ್ಣು ನೋಡೋಕೆ ಬಹಳ ಸುಂದರವಾಗಿದೆ ಅಂತ ಹೇಳಿ ಎತ್ಕೊಂಡು ತಿನ್ಲಲ್ಲ ಅವಳು, ಹಾಗೆ ನಾವು ಸಹ ಲೋಕಕ್ಕೆ ಅಂಟಿಕೊಂಡು ಸುಂದರವಾಗಿದೆ, ರಮ್ಯವಾಗಿದೆ ಅಂತ ಹೇಳಿ ಲೋಕಕ್ಕೆ ಅಂಟಿಕೊಂಡು ನಾವು ಸಹ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತೀವಿ? ಪಾಪವನ್ನು ಮಾಡ್ಲಿಕ್ಕೆ ಹೋಗ್ತೀವಿ. ಆಗ ಪಾಪ ಮಾಡುವಾಗ ದೇವರು ನಮಗೋಸ್ಕರ ಇಟ್ಟಿರುವಂತ ಸ್ಪೆಷಲ್ ಗಿಫ್ಟ್, ನಮಗೋಸ್ಕರ ಇಟ್ಟಿರುವಂತ ಸ್ಪೆಷಲ್ ಥಿಂಗ್ಸ್ ನ ನಾವೇನ್ ಮಾಡ್ಕೊಳ್ತೇವೆ? ಮಿಸ್ ಮಾಡ್ಕೊಳ್ತೇವೆ. ಹಾಗೆ ಮಿಸ್ ಆದಾಗ್ಲೂ ಸಹ ದೇವರು ಏನ್ ಮಾಡಿದ್ದಾರೆ? ನಮಗೆ ಮತ್ತೆ ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ. ಆದಾಮನಿಂದ ಲೋಕಕ್ಕೆ ಪಾಪ ಬಂತು, ಆದರೂ ಕಡೆಯ ಆದಾಮನಾದ ಯೇಸು ಕ್ರಿಸ್ತನಿಂದ ನಮಗೆ ದೇವರು ಏನ್ ಕೊಟ್ಟಿದ್ದಾರೆ? ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಪಾಪಕ್ಕೆ ದಾಸರಾಗಿದ್ದೇವಾ ಅಥವಾ ದೇವರಿಗೆ ದಾಸರಾಗಿದ್ದೇವಾ ಅಂತ ಹೇಳಿ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯಾಕೆಂದ್ರೆ ದೇವರು ನಮಗೆ ನಿತ್ಯ ಜೀವ ಕೊಡ್ತಾ ಇರೋದು ಯಾರ ಮೂಲಕ? ಆತನ ಮಕ್ಕಳಾಗಿ, ಆತನಿಗೋಸ್ಕರ ಬಾಳುವಂತಹ ಮಕ್ಕಳಿಗಾಗಿ ಆತನು ತನ್ನ ಒಬ್ಬನೇ ಮಗನ ಮೂಲಕ ನಮ್ಗೇನ್ ಮಾಡಿದ್ದಾರೆ? ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ. ಆ ನಿತ್ಯ ಜೀವವನ್ನು ನೀವು ಪಡ್ಕೊಳ್ಬೇಕು ಅಂದ್ರೆ ನಾವು ಆತನ ಮಾರ್ಗದಲ್ಲಿ ನಡೆಯೋದಾದ್ರೆ, ಆತನಿಗೆ ದಾಸರಾಗಿರೋದಾದ್ರೆ ಮಾತ್ರ ನಮ್ಗೇನಿರ್ತದೆ? ನಿತ್ಯ ಜೀವ ಸಿಗ್ತದೆ. ಈಗ ನಾವು ಪಾಪಕ್ಕೆ ದಾಸರಾಗಿದ್ರೆ ನಮ್ಗೆ ನಿತ್ಯ ಜೀವ ಸಿಗ್ತದ? ನಮ್ಗೇನಿರ್ತದೆ? ಪಾಪಕ್ಕೆ ನಾವು ದಾಸರಾಗಿದ್ರೆ, ಪಾಪದಲ್ಲೇ ನಾವು ಬಿದ್ದಿದ್ರೆ ನಮ್ಗೆ ನರಕ, ನೋವು, ಗೋಳಾಟ, ಕಷ್ಟ, ಚಿಂತೆ, ದುಃಖ ಅಲ್ವಾ? ಅದೇ ಫ್ಯಾಮಿಲಿ ಪ್ರಾಬ್ಲಮ್ಸ್, ಅದೇ ನೋವು, ಅದೇ ಕಷ್ಟ, ಅದೇ ಬಿಸ್ನೆಸ್ ಟೆನ್ಷನ್, ಅದೇ ವರ್ಕ್ ಪ್ಲೇಸ್ ಹೋಗ್ಬೇಕು, ನಾವ್ ಹಿಂಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಹೀಗೆ ನಮ್ಗೇನಾಗ್ತದೆ? 108 ಆಲೋಚನೆಗಳು. ಆದರೆ ದೇವರ ಮಕ್ಕಳಾಗಿ ದೇವರೊಟ್ಟಿಗೆ ನಾವಿದ್ರೆ ಅಲ್ಲೇನಿರ್ತದೆ? ನಮ್ಗೆ ಸಮಾಧಾನ, ನೆಮ್ಮದಿ, ಸಂತೋಷ. ಕೊನೆಯಲ್ಲಿ ದೇವರ ಪರಲೋಕ ರಾಜ್ಯಕ್ಕೆ ಸೇರುವಂತಹ, ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತಹ ಆಶೀರ್ವಾದ ದೇವರು ನಿಮಗೆ ಕೊಟ್ಟಿದ್ದಾರೆ. ಆ ಆಶೀರ್ವಾದವನ್ನು ನಾವು ಹೊಂದ್ಕೋಬೇಕಾದ್ರೆ ನಾವು ಯಾರಿಗೆ ದಾಸರಾಗಿರ್ಬೇಕು? ಯೇಸು ಕ್ರಿಸ್ತನ ದಾಸರಾಗಿರ್ಬೇಕು. ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದೇನೆ ನಿಮ್ಮನ್ನು ಅಂತ ಹೇಳಿ ನಮಗೆ ವಾಕ್ಯ ಎಚ್ಚರಿಸ್ತದೆ ಅಲ್ವಾ? ನಿನ್ನನ್ನು ನಾನು ಕ್ರಯಕ್ಕೆ ಕೊಂಡುಕೊಂಡಿದ್ದೇನೆ. ದೇವರು ಹೇಳೋದು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ನಾವು ಯಾರ ದಾಸರು? ದೇವರ ದಾಸರ,
ಕ್ರಿಸ್ತನ ದಾಸರ ಅಥವಾ ಪಾಪಕ್ಕೆ ದಾಸರ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯಾಕೆಂದರೆ ನಾವಿನ್ನೂ ಲೋಕಕ್ಕೆ ಅಂಟುಕೊಂಡಿದ್ರೆ, ನಾವಿನ್ನೂ ಪ್ರಪಂಚಕ್ಕೆ ಅಂಟುಕೊಂಡು ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ರೆ, ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನಮ್ಗೆ ನಮ್ಮ ಮುಂದೆ ಪಾಪವನ್ನು ಇಟ್ಕೊಂಡಿದ್ರೆ, ನಾವು ಒಂದು ವೇಳೆ ಹಣಕ್ಕೆ ದಾಸರಾಗಿದ್ದೇವಾ, ಅಥವಾ ಇನ್ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ವರ್ಲ್ಡ್ಗೆ ದಾಸರಾಗಿದ್ದೇವಾ, ಆಸ್ತಿಗೆ ಅಂಟಿಕೊಂಡಿದ್ದೇವಾ, ಅಥವಾ ಇನ್ಯಾವುದೋ ಒಂದು ನಮ್ಮ ಮುಂದೆ ದೊಡ್ಡ ಒಂದು ವಿಗ್ರಹವನ್ನು ಮಾಡಿಟ್ಕೊಂಡು ಅದ್ರ ಮುಂದೆನೆ ಅದ್ರ ತರನೇ ನಾವು ನಡೀತಾ ಇದ್ದೇವೆ. ನಾವು ಇಂಟೆನ್ಷನಲಿ ನಾವೇನ್ ಮಾಡಲ್ಲ, ಅಲ್ಲಿ ಕೆಟ್ಟದನ್ನ ಮಾಡಲ್ಲ, ಆದ್ರೂ ಏನ್ ಮಾಡ್ತೀವಿ, ಇಂಡೈರೆಕ್ಟ್ ಆಗಿ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಕೆಲವೊಂದ್ಸತಿ ಅಲ್ವಾ. ಆ ಇಂಡೈರೆಕ್ಟ್ ತಪ್ಪನ್ನು ಸಹ ನಾವು ಬಿಟ್ಟು ದೇವರ ಪರಿಶುದ್ಧ ಮಕ್ಕಳಾಗಿ ದೇವರನ್ನ ಹಾಕೊಂಡು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ನಾವು ಪಾಪದ ಪಾಲಿಗೆ ಏನಾಗಿರ್ಬೇಕಂತೆ, ಸತ್ತವರಾಗಿರ್ಬೇಕು. ನಾವು ಪಾಪದ ಪಾಲಿಗೆ ಸತ್ತವರಾಗಿ ನೀತಿಯ ಮಕ್ಕಳಾಗಿದ್ದರೆ ಮಾತ್ರ ನಮ್ಗೆ ನಿತ್ಯ ಜೀವ ಸಿಗ್ತದೆ. ಆ ನಿತ್ಯ ಜೀವವನ್ನು ಪಡಿಬೇಕು ಅಂದ್ರೆ ನಾವು ಯೇಸು ಕ್ರಿಸ್ತನ ಮಾರ್ಗವನ್ನು ಅನುಸರಿಸಲೇಬೇಕು. ರೋಮಪತ್ರಕ್ಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ, ಒಬ್ಬ ಮನುಷ್ಯನಿಂದ ಪಾಪವು ಲೋಕಕ್ಕೆ ಪ್ರವೇಶಿಸಿತು ಮತ್ತು ಪಾಪದಿಂದ ಏನ್ ಬಂತು, ಮರಣ ಅನ್ನೋದು ಬಂತು. ಅದಕ್ಕೆ ಮುಂಚೆ ದೇವ್ರ ಬಹುಶಃ ಮರಣ ಅನ್ನೋದನ್ನ ಭೂಮಿ ಮೇಲೆ ಕೊಡೋದು ಬೇಡ ಅಂತ ಅನ್ಕೊಂಡಿದ್ರು ಅನ್ಸತ್ತೆ. ಆ ಆದಾಮನ ಮೂಲಕ ಪಾಪ ಬಂತು, ಲೋಕದೊಳಗೆ ಏನಂತ ಬಂತು, ಮರಣ ಅನ್ನೋದು ಬಂತು. ಹೀಗೆ ಒಂದು ಬಾಟಲ್ ಇಟ್ಟಿದ್ರಂತೆ. ಒಂದು ಬಾಟಲ್ ನಲ್ಲಿ ಸೈಂಟಿಸ್ಟಿಗೆ ಏನೋ ಬಾಟಲ್ ಅಲ್ಲಿ ಫುಲ್ ವಾಟರ್ ಹಾಕ್ಬಿಟ್ಟು ಇಟ್ಟಿದ್ದಾರೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೋಸ್ಕರ. ಆ ವಾಟರ್ ಚೆನ್ನಾಗೇ ಇದೆ, ಡಿಸ್ಟಿಲ್ಡ್ ವಾಟರ್ ಫುಲ್ ಚೆನ್ನಾಗಿ ಅದನ್ನ ಏನು ನಾವು ಸಿರಪ್ ಯೂಸ್ ಮಾಡ್ತೀವಲ್ಲ ಮಕ್ಕಳಿಗೆಲ್ಲ ಕೊಡ್ಲಿಕ್ಕೆ, ಆ ರೀತಿಯಾದಂತ ಡಿಸ್ಟಿಲ್ಡ್ ವಾಟರ್. ಅದಕ್ಕೆ ಒಂದೇ ಒಂದು ಹನಿ ವಿಷ ಬಿತ್ತಂತೆ. ಆ ವಿಷ ಹನಿ ಬಿದ್ದಿದ ತಕ್ಷಣ ಇಡೀ ವಾಟರ್ ಇರುವಂತ ಡಿಸ್ಟಿಲ್ಡ್ ಪ್ಯೂರ್ ಆಗಿರುವಂತ ವಾಟರ್ ಏನಾಗೋಯ್ತಲ್ಲಿ, ಫುಲ್ಲು ವಿಷದ ನೀರಾಯಿತು. ಅದನ್ನ ನಾವು ಮತ್ತೆ ಮಕ್ಕಳಿಗೆ ಕೊಡ್ಲಿಕ್ಕೆ ಅಥವಾ ನಾವು ಯೂಸ್ ಮಾಡ್ಲಿಕ್ಕೆ ಸಾಧ್ಯನಾ? ವಿಷದ ಹನಿ ಬಿದ್ರೆ ಪಾಪ ಸಹ ಹಾಗೇನೆ. ಅಂದು ಆದಾಮನು ಒಂದೇ ಒಂದು ಹಣ್ಣನ್ನ ನೀನು ತಿನ್ಬೇಡ ಅಂತ ಹೇಳಿ ದೇವರು ವಾಗ್ದಾನ ಮಾಡಿದಾಗ ಆ ಹಣ್ಣನ್ನ ತಿಂದಿದ ತಕ್ಷಣ ಏನಾಯ್ತು, ಇಡೀ ಪ್ರಪಂಚನೇ ಪಾಪಕ್ಕೆ ಬಿತ್ತು. ಆತನ ಮೂಲಕ ಪಾಪ ಅನ್ನೋದು ಭೂಮಿಯ ಮೇಲೆ ಬಂತು. ಒಂದೇ ಒಂದು ಹನಿ ಹೇಗೆ ವಿಷದ ಹನಿ, ಒಂದೇ ಒಂದು ವಿಷ ಅದು ಹೇಗೆ ನೀರನ್ನೇ ಫುಲ್ಲು ವಿಷ ಮಾಡ್ತಾವ, ಹಾಗೆ ಒಂದೇ ಒಂದು ಸಣ್ಣ ಪಾಪ ಇಡೀ ಪ್ರಪಂಚವನ್ನೇ ಆಳ್ಲಿಕ್ಕೆ ಅದೇನಾಯ್ತು, ಸಹಾಯ ಮಾಡ್ತಾ. ಆದ್ರಿಂದಲೇ ದೇವ್ರು ನಮ್ಮನ್ನ ಎಚ್ಚರಿಸೋದು, ಪಾಪಕ್ಕೆ ನೀವೇನಾಗ್ಬೇಡ್ರಿ, ದಾಸರಾಗ್ಬೇಡ್ರಿ. ಪಾಪವನ್ನು ಜಯಿಸೋ ಶಕ್ತಿ ನಮ್ಗೆ ದೇವರು ಕೊಟ್ಟಿದ್ದಾರೆ ಅಲ್ವಾ. ಅದನ್ನ ನಾವು ಜಯಿಸ್ಬೇಕು. ಅದನ್ನ ಎದುರಿಸಿ ನಾವು ದೇವರ ಮಕ್ಕಳಾಗಿ ಇದ್ದರೆ ಮಾತ್ರ ನಮ್ಗೆ ನಿತ್ಯ ಜೀವ ಸಿಗ್ಲಿಕ್ಕೆ ಸಾಧ್ಯ. ಇನ್ನು ಪಾಪದ ಮೋಸ ಅಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ, ಪಾಪದ ಮೋಸದಿಂದ ನೀವೇನಾಗಬೇಡ್ರಿ, ಕಠಿಣರಾಗಬೇಡಿರಿ ಅಂತ ಬರ್ತದೆ. ಪಾಪವು ಮೊದಲಿಗೆ ಸಿಹಿಯಾಗಿ ಕಾಣ್ತದೆ, ಆದರೆ ಕೊನೆಯಲ್ಲಿ ಅದು ಏನಾಗಿರ್ತದೆ, ಬಂಧನವಾಗಿರ್ತದೆ ಅಲ್ಲ. ಬಹಳ ಈಸಿ, ಒಂದೇ ಒಂದು ಸುಳ್ತಾನೆ. ಈಗ ಸ್ಮೋಕ್ ಮಾಡೋರ್ಗೆ ಒಂದು ಸ್ಮೋಕ್ ತಾನೆ, ಒಂದು ಪಫ್ ತಾನೆ, ನೀನ್ ಮಾಡಿ ಏನಾಗಲ್ಲ ಅಂತ ಹೇಳ್ತಾರೆ. ಆ ಡ್ರಿಂಕ್ಸ್ ಮಾಡೋರ್ಗೆ ಒಂದೇ ಒಂದು ಸ್ವಲ್ಪ ತಾನೆ, ಏನಾಗಲ್ಲ. ಈಗೆಲ್ಲ ಏನಂದ್ರೆ ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕು ಮಾಡಲ್ಲ, ಬೇರೆ ತರ ತಿನ್ನೋದು, ಜಂಕ್ ಫುಡ್ ತಿನ್ನೋದು ಅಲ್ವಾ. ಏನು ಕರ್ದದ್ದೇ ಬೇಕು, ಬಜ್ಜಿ ಬೋಂಡನೇ ಬೇಕು, ಇಲ್ಲ ಏನು ನೂಡಲ್ಸೇ ಬೇಕು. ಪಾನಿಪುರಿ ಇಲ್ಲ ಅಂದ್ರೆ ಸಾಯಂಕಾಲ ನಮ್ಗೆ ಅಯ್ಯೋ ಪಾನಿಪುರಿ ತಿಂದಿಲ್ವೇ, 15 ದಿನ ಆಯ್ತು, ಏನಪ್ಪ ನಾನು ಮಾಡೋದು. ಈ ರೀತಿ ನಾವು ಜಂಕ್ ಫುಡ್ಗೆಲ್ಲೋ ಅಡಿಕ್ಟ್ ಆಗಿದ್ದೀವಿ. ಅಲ್ಲಿ ಡ್ರಗ್ಸ್ ತಗೊಳ್ಳೇಬೇಕು, ಅಥವಾ ಇದು ಡ್ರಿಂಕ್ಸ್ ಮಾಡಲೇಬೇಕು, ಅಥವಾ ಇನ್ನೇನೋ ಒಂದು ಮದ್ಯ ಸೇವನೆ ಮಾಡಲೇಬೇಕು ಅಂತಲ್ಲ. ನಮ್ಮ ಅಡಿಕ್ಷನ್ಸ್ ಹೊಸದಾಗಿರ್ತದೆ ಅಲ್ವಾ. ಕೇವಲ ಕೆಟ್ಟದಲ್ಲ, ಈ ಕಡೆ ಒಳ್ಳೆ ರೀತಿಯಲ್ಲಿ ಸಹ ನಾವೇನ್ ಮಾಡ್ತೀವಿ, ಪಾನಿಪುರಿ ತಿನ್ಬೇಕು, ಅಥವಾ ಇನ್ನೇನೋ ಬಿರಿಯಾನಿ ತಿನ್ಬೇಕು. ಬಿರಿಯಾನಿ ತಿಂದ್ಮೇಲೆ ಕೋಕೋಕೋಲಾನಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ ಅಂತ ಹೇಳಿ ನಮ್ಗೆ ಎಲ್ಲರೂ ಎಚ್ಚರಿಸ್ತಾ ಇರ್ತಾರೆ. ಆದ್ರೂ ನಮ್ಗೆ ಏನ್ ಮಾಡ್ಬೇಕು, ನಾವು ಬಿರಿಯಾನಿ ನಾನ್ ವೆಜ್ ತಿಂದ್ರೆ ಕೋಕ್ ಕುಡಿಲೇಬೇಕು. ಅದು ಯಾವಾಗ್ಲೂ ಒನ್ಸಿನವಲ್ಲ, ಓಕೆ, ಯಾವಾಗ್ಲೂ ನಾವೇನ್ ಮಾಡ್ತೀವಿ, ಅದಕ್ಕೆ ಅಡಿಕ್ಷನ್ ಆಗಿ ಬೇಡ ಅಂದದ್ದೇ ಯಾವ್ದು ನಮ್ಗೆ ನಮ್ಮ ದೇಹಕ್ಕೆ ಯಾವ್ದು ಬೇಡ ಅಂತಾರೆ, ಯಾವ್ದು ಸರಿ ಇಲ್ಲ, ಅದರಿಂದ ನಿಮ್ಗೆ ಇದಾಗ್ತದೆ ಅಂತ ಅಂತಾರೆ, ಅದರಿಂದಾನೇ ನಾವೇನ್ ಮಾಡ್ತೀವಿ, ಅಡಿಕ್ಟ್ ಆಗಿ ಅದೇ ಬೇಕು ಅಂತ ಹೇಳಿ ಕಾಯ್ತಾ ಇರ್ತೇವೆ. ಆಗದೆ ದೇವರು ಕೊಟ್ಟಂತಹ ಈ ದೇಹ ಅದು ಪರಿಶುದ್ಧ ದೇಹ ಅಲ್ಲ. ಅದನ್ನ ನಾವು ಅನಾರೋಗ್ಯಕ್ಕೆ ಬೇಕು ಅಂತಾನೆ ಅನಾರೋಗ್ಯಕ್ಕೆ ನಾವೇನ್ ಮಾಡ್ಕೊಳ್ತೇವೆ, ಗುರುತುಪಡಿಸ್ಕೊಳ್ತೇವೆ. ಬೇಡದಿರೋದನ್ನ ನಾವು ತಿನ್ನೋದನ್ನ ಏನ್ ಮಾಡ್ಬೇಕು, ಕಮ್ಮಿ ಮಾಡ್ಬೇಕು. ಮಜ್ಜಿಗೆ ಕುಡಿಲಿಕ್ಕೆ ದೇವ್ರು ಒಳ್ಳೊಳ್ಳೆದನ್ನೇ ಕೊಟ್ಟಿದಾರಲ್ಲ, ಟೆಂಡರ್ ಕೋಕೋನಟ್ ವಾಟರ್ ಕುಡೀರಿ, ಎಳ್ನೀರ್ ಕುಡೀರಿ, ಆಮೇಲೆ ಮಜ್ಜಿಗೆ ಕುಡೀರಿ, ನಿಂಬೆಹಣ್ಣಿನ ಜ್ಯೂಸ್ ಕುಡೀರಿ, ಇದೆಲ್ಲ ಒಳ್ಳೇದೇ, ಹೆಲ್ದಿ
ಕೂತಿದ್ದಾರೆ. ಆದ್ರೂ ನಮ್ಗೇನ್ ಬೇಕು? ಕೊಕ್ಕ ಕೋಲಾನೇ ಬೇಕು ಅಲ್ಲ, ಕೂಲ್ ಡ್ರಿಂಕ್ಸೇ ಬೇಕು. ಅದರಲ್ಲಿ ಎಷ್ಟು ಶುಗರ್ ಕಂಟೆಂಟ್ ಇರುತ್ತೆ. ಆದ್ರೂ ನಾವೇನ್ ಮಾಡ್ತೀವಿ? ಈ ದೇಹ ಅನ್ನುವಂತಹ ದೇವಾಲಯವನ್ನ ಪರಿಶುದ್ಧರಾಗಿ ನೀವು ಇಟ್ಕೊಳ್ಳಿ ಅಂತ ದೇವರು ಹೇಳುವಾಗ ಅದನ್ನೆಲ್ಲ ಬಿಟ್ಟು ಟೇಸ್ಟ್ಗೆ ನಮ್ಮ ನಾಲಿಗೆನ ಹೆಚ್ಚಾಗಿ ಒಗ್ಗೂಡಿಸಿರ್ತೇವೆ. ಅದನ್ನೆಲ್ಲ ನಾವು ಬದಿಗಿಟ್ಟು ಅದಕ್ಕೆಲ್ಲ ದಾಸರಾಗದೆ ದೇವರ ಮಕ್ಕಳಾಗಿ ನಾವು ಏನ್ ಮಾಡ್ಬೇಕು? ಆದಷ್ಟು ಸಾಧ್ಯವಾದಷ್ಟು ಹೆಲ್ದಿ ಫುಡ್ ಊಟ ಮಾಡಿ ಹೆಲ್ದಿ ಆಗಿತ್ತು ಪ್ರಾರ್ಥನೆ ಮಾಡುತ್ತಾ ದೇವರ ಮಕ್ಕಳಾಗಿರ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಅಲ್ವಾ? ಹಾಗೆ ದೇವರು ನಮ್ಮನ್ನ ಹೆಚ್ಚೆಚ್ಚಾಗಿ ಆಡ್ಕೊಂಡು ನಮ್ಮನ್ನ ನಡೆಸುವ ಹಾಗೆ ನಮಗೆ ದೇವರು ತಾನೇ ಸಹಾಯ ಮಾಡಬೇಕು. ಇನ್ನು ಒಂದು ಚಿಕ್ಕ ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮನುಷ್ಯ ಕೂತ್ಕೊಂಡು ಫಿಶ್ಗೆ ಗಾಳ ಹಾಕಿ, ಫಿಶ್ ಗಾಳ ಹಾಕುವಾಗ ಏನಾಗ್ತಾರೆ? ಅಲ್ಲಿ ಗಾಳಕ್ಕೆ ವಾಮ್ಸ್ ಹಾಕಿರ್ತಾರಲ್ಲ, ಅದಕ್ಕೆ ಸಿಕ್ಕಾಕೊಳ್ಬೇಕು ಅಂತ ಹೇಳ್ಬಿಟ್ಟು ಫುಡ್ ಹಾಕಿದ್ರೆ ತಾನೇ ಬರೋದು. ಅಲ್ಲಿ ಇಲ್ಲಾಂದ್ರೆ ಫಿಶ್ ಹಾಕಕ್ ಬರುತ್ತಾ? ಬರೀ ದಾರ ಹಾಕೊಂಡು ಕೂತಿದ್ರೆ ಬರುತ್ತಾ? ಅಲ್ಲಿ ಹುಳಗಳನ್ನ ಹಾಕ್ಬಿಟ್ಟು ಹಾಗೆ ಹಾಕೊಂಡು ಕೂತಿದ್ನಂತೆ. ಕೂತಿದ್ದಾಗ ಈ ಮೀನ್ ಹತ್ರಕ್ಕೆ ಬಂದಿದ ತಕ್ಷಣ ಅದಕ್ಕೆ ಅದು ಗಾಳ ಅಂತ ಗೊತ್ತಿಲ್ಲ, ಊಟ ಸಿಕ್ಕಿದೆ ಅಂತ ಹೇಳಿ ಬಾಯಿ ಹಾಕಿತ್ತು. ಬಾಯಿ ಹಾಕಿದ ತಕ್ಷಣ ಆ ಗಾಳಕ್ಕೆ ಏನಾಯ್ತು? ಮೀನು ಸಿಕ್ಕಾಕೊಳ್ತು. ನಾವು ಸಹ ಹಾಗೆ ಏನಾಗಲ್ಲ, ಒಂದ್ ಸ್ವಲ್ಪ ತಾನೆ, ಒಂದ್ ಸ್ವಲ್ಪ ಜಂಕ್ ತಿಂದ್ರೆ ಏನಾಗಲ್ಲ, ಒಂದ್ ಸ್ವಲ್ಪ ನಾವು ತಪ್ಪು ಮಾಡಿದ್ರೆ ಏನಾಗಲ್ಲ ಅಂತ ಹೇಳಿ ಪಾಪಕ್ಕೆ ನಾವೇನಾಗ್ತೀವಿ? ಸಿಕ್ಕಾಕೊಳ್ತೀವಿ. ಆ ಪಾಪದಿಂದ ನಾವು ಸಿಕ್ಕಾಕೊಳ್ದೆ ಪಾಪಕ್ಕೆ ದಾಸರಾಗದೆ ನಿತ್ಯ ಜೀವನ ಹುಡುಕುವಂತ ಮಕ್ಕಳು ನಾನು ನೀವಾಗಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ ಪಾಪದ ಬಂಧನ ನಮ್ಗೆಲ್ಲ ಗೊತ್ತು, ಮರಣ ಅಂತ ಹೇಳಿ. ಪಾಪದ ಫಲ ಮರಣ. HKL ಬರೆದ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವುದಾದ್ರೆ, ಪಾಪ ಮಾಡುವ ಆತ್ಮವೇ ಏನಾಗ್ತದಂತೆ? ಸಾಯುತ್ತದಂತೆ. ಯಾಕೋಬ 1ನೇ ಅಧ್ಯಾಯ 15ನೇ ವಚನದಲ್ಲಿ, ಪಾಪವು ಪೂರ್ಣವಾಗಿದಾಗ ಮರಣವನ್ನು ಉಂಟು ಮಾಡುತ್ತದೆ. ಪಾಪವು ಆತ್ಮವನ್ನು ಕೊಲ್ಲುತ್ತದೆ, ಸಂತೋಷವನ್ನು ಪಡೆದುಕೊಡುತ್ತದೆ, ದೇವರೊಂದಿಗೆ ಸಂಬಂಧವನ್ನು ಕತ್ತರಿಸುತ್ತದೆ. ನಾವು ಯಾವಾಗ ಪಾಪಮಯ ಜೀವಿತದಲ್ಲಿ ಇರ್ತೇವೆ ಆಗ ನಮ್ಮ ಸಂಬಂಧ ದೇವರೊಟ್ಟಿಗೆ ಏನಾಗಿರಲ್ಲ? ಕಳೆದು ಹೋಗ್ತದೆ, ಜೊತೆಯಲ್ಲಿ ಇರಲ್ಲ. ಆದಾಮ ಪಾಪ ಮಾಡೋಕ್ ಮುಂಚೆ, ಹಣ್ಣು ತಿನ್ಲಿಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ದ? ದೇವರೊಟ್ಟಿಗೆ ಎಷ್ಟು ಒಳ್ಳೆ ಒಡನಾಟ ಇಟ್ಕೊಂಡಿದ್ದ. ಈವ್ನಿಂಗ್ ವಾಕ್ ವಿತ್ ಗಾಡ್ ಅಂದ್ರೆ ಎಷ್ಟು ಪ್ರೆಷಿಯಸ್ ಟೈಮ್ ಅಲ್ಲ? ಅದನ್ನ ನೆನ್ಸ್ಕೊಂಡ್ರೆ ವಾವ್, ಆಡಮ್ ವಾಸ್ ಸೋ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಒಂದೊಂದ್ಸತಿ ಆ ವಾಕ್ಯ ಓದುವಾಗ ಎಷ್ಟು ಅದ್ಭುತ ಅಲ್ಲ. ದೇವರು ಪರಲೋಕದಿಂದ ಇಳಿದು ಬಂದು ತನ್ನ ಸ್ನೇಹಿತನನ್ನ ಮೀಟ್ ಮಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಆ ಏನೇನ್ ತೋಟದಲ್ಲಿ ಚಲಿಸ್ತಿದ್ರಲ್ಲ, ಎಷ್ಟು ಅದ್ಭುತವಾದಂತ ಒಂದು ಸಂಗತಿ ಅಲ್ವಾ ಅಂತ ಆ ಸೀನ್ ನೆನ್ಸ್ಕೊಂಡ್ರೇನೆ ಮೈ ಜುಮ್ಮನತ್ತೆ, ಅಷ್ಟು ಖುಷಿ ಆಗತ್ತೆ. ಅಂತ ಒಂದು ಒಡನಾಟ ಪಾಪ ಕೇವಲ ಒಂದೇ ಒಂದು ಪಾಪದಿಂದ ಏನಾಯ್ತದು? ಕಡಿದು ಹೋಯ್ತು. ನಾವು ಯಾವಾಗ ಪಾಪ ಮಾಡ್ತೇವೆ, ನಮ್ಮ ಪಾಪದ ಜೀವಿತದಿಂದ ನಾವು ಯಾರಿಂದ ದೂರ ಆಗ್ತೇವೆ? ದೇವರಿಂದ ನಾವು ದೂರವಾಗ್ತೇವೆ. ದೇವರಿಂದ ನಾವು ದೂರವಾಗದೆ ದೇವರನ್ನ ಆತುಕೊಂಡು ದೇವರ ಮಕ್ಕಳಾಗಿ ಬಾಳ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಪಾಪವನ್ನು ಮಾಡಬಾರ್ದು. ಇಲ್ಲಿ 2 ತರ ವ್ಯಕ್ತಿಗಳು ಇರ್ತಾರೆ. ಕೆಲವರು ಏನ್ ಮಾಡ್ತಾರೆ? ಧರ್ಮಶಾಸ್ತ್ರವನ್ನು ಅನುಸರಿಸುತ್ತಾ, ಅಯ್ಯೋ ನಾವು ಇದನ್ನ ಮಾಡಬಾರ್ದು, ನಾವು ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು, ದಶಾಂಶ ಫಾಲೋ ಮಾಡ್ಬೇಕು ಅಂತ ಹೇಳಿ ಕೇವಲ ಧರ್ಮಶಾಸ್ತ್ರನೇ ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ದೇವರ ಮೇಲೆ ಏನಿರಲ್ಲ? ಅಲ್ಲಿ ಪ್ರೀತಿ ಇರಲ್ಲ. ಒಂದು ರೂಲ್ಸ್ ತರ. ಈಗ ಎಲೆಕ್ಟ್ರಿಕ್ ಶಾಕ್ ಮುಟ್ಟಿದ ತಕ್ಷಣ ನಮ್ಗೆ, ಎಲೆಕ್ಟ್ರಿಕ್ ವೈರ್ ಮುಟ್ಟಿದ ತಕ್ಷಣ ನಮ್ಗೆ ಏನಾಗ್ತದೆ? ಶಾಕ್ ಹೊಡೆಯುತ್ತಲ್ಲ. ಎಲೆಕ್ಟ್ರಿಕ್ ವೈರ್ ಮುಟ್ಟಿದ್ರೆ ಅದು ಶಾಕ್ ಅಂತ ಹೇಳಿ ನಮ್ಗೆ ಚೆನ್ನಾಗಿ ಗೊತ್ತು. ಹಾಗೆ ಈ ವಾಕ್ಯ ಓದಲೇಬೇಕು. ಓದಿಲ್ಲ ಅಂದ್ರೆ, ಈ ವಾಕ್ಯದ ಪ್ರಕಾರ ನೀವು ನಡಿಲಿಲ್ಲ ಅಂದ್ರೆ, 10 ಆಜ್ಞೆಗಳನ್ನ ನೀವು ಕೈಕೊಂಡು ನಡಿಲಿಲ್ಲ ಅಂದ್ರೆ ನಿಮ್ಗೆ ಏನಾಗ್ತದೆ? ಶಾಪ ಬರ್ತದೆ ಅಂತ ಹೇಳಿ ಕೆಲವರು ಏನ್ ಮಾಡ್ತಾರೆ? ಬರೀ ಆ ವಾಕ್ಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಅಯ್ಯೋ ನಾನು ಇದನ್ನ ಮಾಡಬಾರ್ದಪ್ಪ, ನಾನು ಈ ರೂಲ್ಸ್ ನ ಫಾಲೋ ಮಾಡ್ಬೇಕಪ್ಪ, ಬ್ರೇಕ್ ಮಾಡಿದ್ರೆ ನನ್ಗೆ ಏನಾಗ್ತದೆ? ದೇವರಿಂದ ಶಾಪ ಬರ್ತದೆ ಅಂತ ಹೇಳಿ ಕೆಲವರು ಏನ್ ಮಾಡ್ತಾರೆ? ಬರೀ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಮನಸ್ಸೆಲ್ಲಿರ್ತದೆ? ಲೋಕದ ಮೇಲೆ ಇರ್ತದೆ. ದೇವರ ಒಟ್ಟಿಗೆ ಮನಸ್ಸಿರ್ದೇ ಇದ್ರೆ, ಬರೀ ಆ ರೂಲ್ಸ್ ಮಾಡ್ತಾ ಇದ್ರೆ ಅಲ್ಲಿ ಏನಿರಲ್ಲ? ಅವರಿಗೆ ಶಾಂತಿ ಸಮಾಧಾನ ಇರಲ್ಲ. ಹೀಗೆ ಒಬ್ಬ ದೊಡ್ಡ ವ್ಯಕ್ತಿ ಆತನು ನನ್ನ ಲೋಕ ಕಟ್ಕೊಳ್ಳಲ್ಲ, ನಾನು ನಿಂತ್ಕೊಂಡೇ ಇರ್ತೀನಿ, ನಾನು ಜನರಿಂದ ದೂರ ಇರ್ತೀನಿ, ಒಬ್ಬಂಟಿಗನಾಗೆ ಇರ್ತೀನಿ ಅಂತ ಹೇಳಿ ಎಷ್ಟೋ ವರ್ಷ ಬರೀ ನಿಂತ್ಕೊಂಡೇ ಆತನ ಜೀವನ ಕಳೆದಂತೆ, ನಿಂತ್ಕೊಂಡೇ ತನ್ನ ಜೀವನವನ್ನು ಸವಿಸುತ್ತಾ ಅಷ್ಟು ವರ್ಷನೂ ಆತನು ದೂರನೇ, ಜನರಿಂದ ಜನ ಸಂಪರ್ಕ ಬೇಡ ನನಗೆ ಅಂತ ಹೇಳಿ ದೂರನೇ ನಿಂತಿದ್ದಂತೆ. ಆದ್ರೂ ಅವ್ನಿಗೊಂದಿನ ಅನ್ನಿಸ್ತು, ಅಯ್ಯೋ ನನ್ನ ಜನರೊಟ್ಟಿಗೆ ಇಲ್ಲ ಅಂದ್ರೂ ನನ್ಗೆ ಏನಾಗ್ತಾ ಇದೆ? ನನ್ಗೆ ಪಾಪದ ಹೃದಯ ನನಗೆ ಬರ್ತಾ ಇದೆ, ಇದೆಲ್ಲ ನಂದು ತಪ್ಪು, ನಾನು ದೇವರನ್ನ ಹಾಕ್ಕೊಳ್ಬೇಕು ಅಂತ ಹೇಳಿ ಅವನು ವಾಕ್ಯನ ಮತ್ತೆ ತಿರುಗಿಸಿ ಓದಿ ಮತ್ತೆ ವಾಕ್ಯದ ಕಡೆಗೆ ಅವನು ತನ್ನ ಮನಸ್ಸು
ಮನಸ್ಸನ್ನ ಇಟ್ಕೊಂಡಂತೆ. ಪಾಪ ಅನ್ನೋದು ಹೊರಗಡೆ ಇರಲ್ಲ ಅಥವಾ ಬೇರೆ ಜನರೊಟ್ಟಿಗೆ ಇರಲ್ಲ, ಅದೆಲ್ಲಿರ್ತದೆ? ನಮ್ಮ ಹೃದಯದಲ್ಲಿರ್ತದೆ. ಅದಕ್ಕೆ ದೇವರು ಹೇಳೋದು, ನೀನು ವ್ಯಭಿಚಾರ ಮಾಡಿದ್ರೆ ನೀನು ವ್ಯಭಿಚಾರಿ ಅಲ್ಲ, ಆ ವ್ಯಭಿಚಾರದ ಆಲೋಚನೆ ನಿನ್ನ ತಲೆಯಲ್ಲಿ ಬರ್ತದಲ್ಲ, ಆಗಲೇ ನೀನೇನಾಗಿರ್ತೀಯ? ವ್ಯಭಿಚಾರಿಯಾಗಿರ್ತೀಯ. ಆ ಆಲೋಚನೆ, ನಾನು ಇನ್ನು ಕಳ್ತನ ಮಾಡಿರಲ್ಲ, ಅಲ್ಲಿ ಎಷ್ಟು ದುಡ್ಡಿರುತ್ತೆ, ಆ ಕಳ್ತನ ಮಾಡ್ಬೇಕಂತ ಹೇಳಿ ನಾನು ಪ್ಲಾನ್ ಮಾಡ್ಕೊಳ್ತೀನಲ್ಲ ಮೈಂಡ್ ನಲ್ಲಿ, ಆ ಪ್ಲಾನಿಂಗ್ ಏನಾಗಿರ್ತದೆ? ಪಾಪವಾಗಿರ್ತದೆ. ಅದಕ್ಕೆ ಪಾಪ ಎಲ್ಲೋ ಹೊರಗಡೆ ಇರಲ್ಲ, ಎಲ್ಲಿರ್ತದೆ? ನಮ್ಮ ಅಂತರಂಗದಲ್ಲಿ ಇರ್ತದೆ, ನಮ್ಮ ಆತ್ಮದಲ್ಲಿ ಇರ್ತದೆ. ಆ ಪಾಪವನ್ನು ನಾನು ನೀವು ಜಯಿಸ್ಬೇಕು ಅಂದ್ರೆ, ಆ ಪಾಪವನ್ನು ನಾವು ನೀವು ಓಡಿಸ್ಬೇಕು ಅಂದ್ರೆ ಎಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕು? ದೇವರ ವಾಕ್ಯದೊಟ್ಟಿಗೆ ನಾವು ದೃಢವಾಗಿ ನಿಂತ್ಕೋಬೇಕು. ಹೀಗೆ ಇನ್ನೊಂದು ಪಂಗಡ, ಒಂದು ಪಂಗಡ ಕೇವಲ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇತ್ತಂತೆ, ಆದ್ರೂ ದೇವರ ಶಕ್ತಿ ಅಥವಾ ದೇವರ ಕೃಪೆ ಅಲ್ಲಿ ಇರಲಿಲ್ಲ. ಇನ್ನೊಂದು ಜನಾಂಗ ಏನಾಯ್ತು? ಬರೀ ದೇವರ ಕೃಪೆ, ದೇವರೇ ನೀನು ನನ್ನನ್ನು ನಡೆಸ್ತಾ ಇದೆಯಪ್ಪ, ನನ್ನನ್ನು ಆಶೀರ್ವಾದ ಮಾಡ್ತಾ ಇದೆಯಪ್ಪ, ಸ್ತೋತ್ರ ಅಂತ ಹೇಳಿ ದೇವರೊಟ್ಟಿಗೆ ನಡೆಯುವಾಗ ದೇವರ ಕೃಪೆಯಿಂದ ದೇವರನ್ನ ನೋಡುತ್ತಾ ದೇವರನ್ನ ಹಾಕ್ಕೊಂಡು ಬಾಳ್ತಾ ಇದ್ರಂತೆ. ದೇವರನ್ನ ನೋಡದೆ ಬರೀ ನಾವು ರೂಲ್ಸ್ ಫಾಲೋ ಮಾಡ್ತಾ ಇದ್ರೆ ಅಲ್ಲಿ ಏನಾಗ್ತದೆ? ನಾವೇನಾದ್ರೂ ತಪ್ಪು ಮಾಡಿದ್ರೆ ನಾವು ದೇವರಿಂದ ದೂರ ಹೊರಟೋಗ್ತೀವಿ. ಅಯ್ಯೋ, ನಾನು ದೇವರಿಗೆ ತರ ತಪ್ಪು ಮಾಡಿದ್ದೀನಿ, ಮತ್ತೆ ನಾನು ಯಾವ ರೀತಿ ನಾನು ಅವ್ರ ಹತ್ರ ನಾನು ಮಾತನಾಡ್ತೀನಿ ಅಂತ ಹೇಳಿ ನಾವೇನ್ ಮಾಡ್ತೀವಿ? ಕೆಲವೊಂದ್ಸತಿ ನಮ್ಮ ಹೃದಯನ ಮೊಂಡು ಮಾಡ್ಕೊಂಡು ದೂರ ಹೊರಟೋಗ್ತೀವಿ. ಆದ್ರೆ ದೇವರೊಟ್ಟಿಗೆ ನಾವು ನಡೆಯುವಾಗ, ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ, ನಾವು ಪಾಪ ಮಾಡಿದ್ರೆ ಏನ್ ಮಾಡ್ತೀವಿ? ಮತ್ತೆ ಆತ್ಮ ಹತ್ರಕ್ಕೆ ಹೋಗಿ, ಅಪ್ಪ ನಾನು ಈ ತರ ತಪ್ಪು ಮಾಡ್ದೆಪ್ಪ, ನನ್ನ ಕ್ಷಮಿಸಪ್ಪ. ತಪ್ಪಿ ಹೋದ ಮಗನ ಏನ್ ಮಾಡ್ದ? ಅಪ್ಪ ನಾನು ಪರಲೋಕಕ್ಕೂ ಭೂಲೋಕಕ್ಕೂ ವಿರೋಧವಾಗಿ ನಾನು ಏನ್ ಮಾಡಿದ್ದೇನೆ? ಪಾಪ ಮಾಡಿದ್ದೇನೆ, ನಿನ್ನೆ ಮುಂದೆ ನಿಂತ್ಕೊಳ್ಳಿಕ್ಕೂ ಸಹ ನಾನು ಆ ಯೋಗ್ಯನು, ನನ್ನ ಕ್ಷಮಿಸು ಅಂತ ಹೇಳಿ ತಪ್ಪಿ ಹೋದ ಮಗ ಓಡಿ ತನ್ನ ತಂದೆ ಹತ್ರ ಹೋಗಿದ ಹಾಗೆ ನಾನು ನೀವು ಸಹ ಏನ್ ಮಾಡ್ತೇವೆ? ತಂದೆಯ ಬಳಿಗೆ ಹೋಗ್ತೇವೆ. ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲ, ನಾವು ಯಾರನ್ನು ಹೊಂದ್ಕೊಳ್ಬೇಕು? ತಂದೆಯ ದೇವರ ವಾಕ್ಯಗಳನ್ನ, ಆತನ ಮಕ್ಕಳಾಗಿ ನಾವು ಬಾಳ್ಬೇಕು ಪೂರ್ಣ ಹೃದಯದಿಂದ. ಅದಕ್ಕೆ ದೇವರು ನಮ್ಗೆ ಆಜ್ಞೆ ಕೊಟ್ಟಿರೋದು, ನಿನ್ನ ಕರ್ತನಾದ ದೇವರನ್ನ ಏನ್ ಮಾಡ್ಬೇಕು? ನೀನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ ನೀನು ಪ್ರೀತಿಸ್ಬೇಕು. ಆಗ ಪ್ರೀತಿಸಿದ್ರೆ ಏನಾಗ್ತದೆ? ದೇವರ ಆಶೀರ್ವಾದ ಇರ್ತದೆ. ನಾನು ನೀವು ನಮ್ಮ ಹೃದಯಗಳನ್ನು ಮಾತ್ರ ಏನ್ ಮಾಡ್ಬೇಕಂತೆ? ನಾವು ಲೌಕಿಕ ಕಡೆಗೆ ಅಂಟಿಕೊಳ್ಳದೆ ನಮ್ಮ ಹೃದಯಗಳನ್ನು ಕರ್ತನಿಗೆ ಸಮರ್ಪಿಸೋಣ. ಜನರಿಗಾಗಿ ಅಥವಾ ಲೋಕಕ್ಕಾಗಿ ನಾವು ಬಾಳದೆ ಯಾರಿಗೋಸ್ಕರ ಬಾಳ್ಬೇಕು? ನಾವು ಕ್ರಿಸ್ತನಿಗಾಗಿ ನಾವು ಬಾಳೋಣ. ನಾವು ಪಾಪಕ್ಕೆ ದಾಸರಾಗಿದ್ದೇವಾ? ಒಂದು ವೇಳೆ ನಮ್ಮ ಜೀವಿತ ಪಾಪದಲ್ಲಿದೆಯಾ? ನಾವು ಕ್ರಿಸ್ತನ ಪಾದದಾಡಿದಲ್ಲಿ ಓಡಿ ಬರೋದಾದ್ರೆ ದೇವರು ಏನ್ ಮಾಡ್ತಾರೆ? ನಮ್ಮ ಸಕಲ ನೀತಿಗಳನ್ನು ಪರಿಹರಿಸಿ, ನಾವಿನ್ನೂ ಪಾಪದಲ್ಲಿರುವಾಗ ನಮಗೋಸ್ಕರ ಅಂತ ಏನ್ ಮಾಡ್ದ? ಸತ್ತನು ಅಂತ ಹೇಳಿ ವಾಕ್ಯ ನೋಡುವಾಗ ನಾವು ನಮ್ಮ ಸಕಲ ನೀತಿಗಳನ್ನು ಪರಿಹರಿಸಿ ನಮ್ಮನ್ನು ಕ್ಷಮಿಸುವ ದೇವರನ್ನ ನಾವೇನ್ ಮಾಡ್ಬೇಕಂತೆ? ಆತುಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ಬಾಳ್ಬೇಕಂತೆ. ಆತನ ಪರಿಶುದ್ಧ ಮಕ್ಕಳಾಗಿ ನಾವು ಬಾಳುವಾಗ ಅಂದು ಆದಾಮನಿಗೆ ಕೊಟ್ಟಂತಹ ಯಾವ ರೀತಿಯಾದಂತಹ ಶಾಪ ನಮ್ಮ ನಿಮ್ಮ ಜೀವಿತದಲ್ಲಿ ಏನಾಗಲ್ಲ? ಬರೋದಿಲ್ಲ. ಪಾಪವನ್ನು ಜಯಿಸಲು ದೇವರೇ, ನಾನು ಪಾಪಕ್ಕೆ ದಾಸನಲ್ಲ, ನಾನು ನಿನ್ನ ದಾಸನಪ್ಪ, ನಿನ್ನ ಮಗನಪ್ಪ, ನಿನ್ನ ಮಗಳಪ್ಪ ಅಂತ ಹೇಳಿ ಆತನನ್ನು ಆತುಕೊಳ್ಳುವಾಗ ಆತನ ಎಷ್ಟೋ ನಮ್ಮನ್ನು ಪ್ರೀತಿ ಮಾಡಿ ಆಶೀರ್ವದಿಸುವ ದೇವರಾಗಿದ್ದಾರಲ್ವಾ? ಅಂತ ದೇವರನ್ನು ನಾವು ಆಶೀರ್ವಾದದಿಂದ ಹೊಂದಿಕೊಳ್ಳುವಾಗ ದೇವರು ನಡೆಸ್ತಾರೆ. ಹೀಗೆ ಒಂದು ದೊಡ್ಡ ಅಧಿಕಾರಿ ಇದ್ದ, ಒಂದು ಸ್ಲೇವ್ ಮನುಷ್ಯ, ಅವನೇನೋ ಕಳ್ತನ ಮಾಡಿಬಿಟ್ಟಿರ್ತಾನೆ. ಅವನನ್ನ ಕಳ್ತನ ಮಾಡಿದಕ್ಕೆ ರೋಮನ್ ಅಧಿಕಾರಿಗಳೆಲ್ಲ ಆಗಿನ ಕಾಲದಲ್ಲೆಲ್ಲ ಬಹಳ ಕಠಿಣವಾದವರಲ್ಲ ಅವರು ಏನ್ ಮಾಡಿದ್ರು? ಅವರನ್ನ ಹರಾಜ್ ಹಾಕಿ ಸೇಲ್ಗೆ ಇಟ್ಟಂತೆ ಆ ಮನುಷ್ಯ ಸೇಲಲ್ಲಿ ಇಟ್ಟಿದ್ದಾಗ ಹೀಗೆ ದೊಡ್ಡ ಅಧಿಕಾರಿ ಬಂದ್ಬಿಟ್ಟು ಆ ಮನುಷ್ಯನ ಕೊಂಡ್ಕೊಂಡ್ಬಂತೆ. ನಾನು ನಿನ್ನನ್ನ ಪರ್ಚೇಸ್ ಮಾಡ್ತೀನಿ, ಅವ್ನಿಗೆ ಎಷ್ಟು ಡಾಲರ್ಸ್ ಬೇಕು ಅಷ್ಟು ಡಾಲರ್ಸ್ನ ನಾನು ಕೊಟ್ಟು ನಾನು ಅವನ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಅವನನ್ನ ಅವರು ಕೊಂಡ್ಕೊಂಡ್ರಂತೆ. ಕೊಂಡ್ಕೊಂಡ್ಮೇಲೆ ಇವನು ಅವಾಗ ಈಗ ಅವ್ನು ಕೊಂಡ್ಕೊಂಡಿದ ತಕ್ಷಣ ಇವನೇನಾಗಿದ್ದಾನೆ? ಈಗ ನಾನೇ ಸೇಲ್ ಆಗಿದ್ರೆ ನಾನು ಆ ಅಧಿಕಾರಿಗೆ ಏನಾಗಿರ್ತೀನಿ? ಸ್ಲೇವ್ ಆಗಿ ಅಥವಾ ಸೇವಕಿಯಾಗಿ ನಾನಲ್ಲಿ ಹೋಗ್ಬೇಕಲ್ಲ. ಹೋಗಿ ನಾನು ನಿನ್ನ ಸೇವಕಿಯಪ್ಪ, ನೀನ್ ಏನ್ ಹೇಳ್ತೀಯ, ನೀನ್ ಏನ್ ಕೆಲಸ ಮಾಡ್ತೀಯ, ನಾನು ಮಾಡ್ತೀನಿ ಅಂತ ಹೇಳಿ ಅವ್ನೇನ್ ಮಾಡ್ತಾನೆ? ಹೋಗಿ ಅವನ ಮುಂದೆ ನಿಂತ್ಕೊಳ್ತಾನೆ. ಅಧಿಕಾರಿ ಹೇಳ್ತಾನೆ, ನಾನು ನಿನ್ನ ಕೊಂಡ್ಕೊಂಡಿದ್ದೇನೆ, ನೀನ್ ಇವತ್ತಿಂದ ಫ್ರೀಯಾಗಿ ನಿನ್ಗೆ ಹೆಂಗ್ ಲೈಫ್ ಬೇಕೋ ಲೀಡ್ ಮಾಡು, ನೀನ್ ನನ್ನ ದಾಸ. ಆದ್ರೂ ನಿನ್ಗೆ ಇಷ್ಟ ಇದ್ರೆ ನನ್ನ ಜೊತೆನಲ್ಲಿ ನನ್ನ ಮನೆಯಲ್ಲಿರೋ, ನಿನ್ನ ಒಂದ್ ವೇಳೆ ಮನೆ ಇಲ್ಲ, ಕೆಲಸ ಇಲ್ಲ ಅಂದ್ರೆ ನೀನ್ ನನ್ನ ಜೊತೆನಲ್ಲಿರೋ, ನೀನ್ ನನ್ನ ದಾಸನಾಗಿರ್ಬೇಡ, ನನ್ನ ಸ್ನೇಹಿತನಾಗಿ ನೀನು ನನ್ನ ಜೊತೆ ಇರೋ ಅಂತ ಹೇಳಿ
ಆ ಅಧಿಕಾರಿಯವನ್ನ ಮನೆ ಕರ್ಕೊಂಡು ಹೋದಂತೆ, ನನ್ನ ನಿನ್ನ ಪ್ರೀತಿ ಮಾಡುವ ಯೇಸು ಕ್ರಿಸ್ತನು ಸಹ ಹಾಗೆ ನನ್ನನ್ನು ನಿಮ್ಮನ್ನು ತನ್ನ ರಕ್ತ ಕೊಟ್ಟು ಕೊಂಡುಕೊಂಡಿದ್ದಾನೆ, ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಆದ್ರೆ ತನ್ನ ದಾಸನಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾನ. ನಮ್ಮ ಕರ್ತನು ಹೇಗೆ ನೋಡ್ಕೊಳ್ತಾ ಇದ್ದಾನ ಆತನು ನಮ್ಮನ್ನು ತನ್ನ ಸ್ನೇಹಿತನಾಗಿ ನೋಡ್ಕೊಳ್ತಾ ಇದ್ದಾನೆ. ನೀವು ನನ್ನ ಸ್ನೇಹಿತರು ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಕರೆಯುವಂತ ಯೇಸು ಕ್ರಿಸ್ತನನ್ನು ನೀವು ಆರಾಧಿಸುವಾಗ, ನೀವು ಆತನ ನಮ್ಮನ್ನು ಸ್ನೇಹಿತನಾಗಿ ಅಂಗೀಕಾರ ಮಾಡಿರುವಂತಹ ಹೃದಯ ಆತನಲ್ಲಿರುವಾಗ ನಮ್ಮ ಹೃದಯ ಯಾವ ತರ ಇದೆ? ನಾವಿನ್ನು ಸ್ಲೇವ್ ಆಗೇ ಇದ್ದೇವಾ? ಸೇವಕರಾಗೇ ಜೀವನ ಮಾಡಲಿಕ್ಕೆ ಅಥವಾ ದಾಸರಾಗೆ ನಾವಿದ್ದೇವಾ? ದಾಸದ ಬಂಧನದಲ್ಲಿದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ದೇವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ನಮ್ಗೆ ಬೇಕಾದದ್ದೆಲ್ಲವನ್ನೂ ಕೊಟ್ಟಿದ್ದಾರೆ ಅಲ್ವಾ? ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ನಮ್ಗೆ ಉತ್ತರ ಕೊಡ್ತಾರ ದೇವರು? ಎಲ್ಲ ಉತ್ತರ ಕೊಡ್ತಾರೆ ಅಲ್ವಾ? ಆಶೀರ್ವಾದದಿಂದ ಆಶೀರ್ವಾದದ ಕಡೆಗೆ ನಡೆಸ್ತಾರೆ. ಅಂತ ದೇವರನ್ನು ನೀವು ಆರಿಸ್ಕೊಳ್ಳುವಾಗ, ಅಂತ ದೇವರನ್ನು ನೀವು ಸೇವಿಸಿ ನಡೆಯುವಾಗ, ಆತನ ಮಕ್ಕಳಾಗಿ ಪರಿಶುದ್ಧವೆಂಬ ವಸ್ತ್ರವನ್ನು ಧರಿಸಿಕೊಂಡು ಪರಿಶುದ್ಧ ವಾಕ್ಯವೆಂಬ ಮನ್ನವನ್ನು ಯಾವಾಗಲೂ ಸವಿಯುತ್ತಾ ಪರಿಶುದ್ಧ ಮಾರ್ಗದಲ್ಲಿ ನಡೆಯೋದಾದ್ರೆ ಮಾತ್ರ ನಮ್ಗೆ ಏನ್ ಸಿಗ್ತದೆ? ನಿತ್ಯ ಜೀವ ಸಿಗ್ತದೆ. ಆತ ನಮ್ಮನ್ನು ಕೊಂಡುಕೊಂಡು ನಮ್ಮನ್ನು ದಾಸತ್ವದಲ್ಲಿ ಇಟ್ಕೊಂಡಿಲ್ಲ ಅಲ್ವಾ? ನಮ್ಮನ್ನು ಸೇವಕರಾಗಿ ಅಥವಾ ಸ್ಲೇವಾಗಿ ಮಾಡಿದಾರ. ಏನಂತ ಕರೆದಿದ್ದಾರೆ? ಯೋಹಾನನ ಬರೆದ ಪತ್ರಿಕೆ, ಯೋಹಾನನ ಬರೆದ ಸುವಾರ್ತೆಯಲ್ಲಿ ದೇವರು ಹೇಳೋದು, ನೀವು ನನ್ನನ್ನು ಪ್ರೀತಿಸಿ ನನ್ನ ವಾಕ್ಯದಂತೆ ನಡೆಯೋದಾದ್ರೆ ನೀವೇನಾಗಿದ್ದೀರಾ? ನನ್ನ ಸ್ನೇಹಿತರು, ಮಕ್ಕಳು. ನೀನು ನನ್ನ ಮಕ್ಕಳಂತ ಸಹ ಕೆಲವೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ಮಕ್ಕಳನ್ನಾಗಿ, ನಮ್ಮನ್ನು ರಾಜರನ್ನಾಗಿ, ಅರಸರನ್ನಾಗಿ, ಯಾಜಕರನ್ನಾಗಿ ಒಳ್ಳೊಳ್ಳೆ ಆಶೀರ್ವಾದವನ್ನು ಇಟ್ಟಿರುವಾಗ ನಾವು ಸಹ ಒಳ್ಳೊಳ್ಳೆ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಎಲ್ಲಾ ದಾಸತ್ವದ ಜೀವಿತವನ್ನು ಬಿಡೋಣ. ದಾಸತ್ವದಲ್ಲಿರೋದಾದ್ರೆ ನಮಗೆ ಕಷ್ಟ, ಚಿಂತೆ, ಕಳವಳ, ನೆಮ್ಮದಿ ಇರೋದಿಲ್ಲ ಅಲ್ವಾ? ಕಣ್ಣೀರಿರ್ತದೆ, ದುಃಖ ಇರ್ತದೆ. ಆದರೆ ದೇವರನ್ನು ಹಾಕಿಕೊಂಡು ನಡೆಯುವಾಗ ದೇವರ ಆಶೀರ್ವಾದ ಪರಿಪೂರ್ಣವಾಗಿ ನಮ್ಮ ಮೇಲೆ ಇರ್ತದೆ. ಆತನು ಪರಲೋಕ ಪಟ್ಟಣವನ್ನು ನಿಮಗೋಸ್ಕರ ಇಟ್ಟಿರುವಾಗ, ಆ ಚಿನ್ನದ ಬೀದಿಯಲ್ಲಿ ನಡೆಯೋದಕ್ಕೆ ನಮಗೆ ಸಾಮರ್ಥ್ಯ ಕೊಡುವಾಗ ನಾವು ಚಿನ್ನದ ಬೀದಿಯಲ್ಲಿ ನಡೆಯುವ ಮಕ್ಕಳಾಗೋಣ, ಪರಲೋಕದ ಮಕ್ಕಳಾಗೋಣ. ನಮಗೋಸ್ಕರ ಇಟ್ಟಿರುವಂತಹ ಒಳ್ಳೊಳ್ಳೆಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಆತನ ನಿಜ ಕ್ರೈಸ್ತ ಅನುಯಾಯಿಯಾಗಿ ಬಾಳೋಣ. ಕೊನೆಯದಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ, ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನ ನಮಗಾಗಿ ಸತ್ತನು ಅಂತ ನಾವು ನೋಡುವಾಗ, ನಮಗೋಸ್ಕರ ಸತ್ತು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದ ದೇವರಿಗಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಈ ಆಲಯವನ್ನು ಬಿಡುವಾಗ ದೇವರ ಹೊಸ ಆಶೀರ್ವಾದವನ್ನು, ಹೊಸ ಹೃದಯವನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಿ ಬಾಳೋಣ. ನಮ್ಮ ಆತ್ಮದಲ್ಲಿ ದೃಢ ನಿರ್ಧಾರ ಮಾಡೋಣ. ನಾವು ಯಾರಿಗಾಗಿ ಬದುಕ್ತಾ ಇದ್ದೇವೆ? 2 ಮಾರ್ಗಗಳುಂಟು ಅಲ್ವಾ? ನಮ್ಗೆಲ್ಲ ಗೊತ್ತು. ಇಕ್ಕಟ್ಟಾದ ಮಾರ್ಗ ಮತ್ತು ಅಗಲವಾದ ಮಾರ್ಗ. ಇಕ್ಕಟ್ಟಾದ ಮಾರ್ಗ ಅಂದ್ರೆ ಏನು? ಕಷ್ಟದ ಮಾರ್ಗ ಅಲ್ವಾ? ಕಷ್ಟದಲ್ಲಿ ದೇವರನ್ನ ಹಾಕೊಂಡು ನಡೆಯುವಾಗ ನಮ್ಗೆ ಒಳ್ಳೆ ಎಲ್ಲ ಫುಲ್ಲು ಏನೋ ಬೆಡ್ ಆಫ್ ರೋಸಸ್ ಇರುತ್ತಾ? ಬೆಡ್ ಆಫ್ ಥಾರ್ನ್ಸ್ ಇರುತ್ತೆ ಅಲ್ಲ? ಎಲ್ಲ ಹಾಸಿಗೆ, ಮುಳ್ಳಿನ ಹಾಸಿಗೆ ಇರ್ತದೆ, ಕಷ್ಟ ಇರ್ತದೆ. ಆದ್ರೆ ಅಗಲವಾದ ಮಾರ್ಗದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಇಷ್ಟವನ್ನ ತಿನ್ಬೋದು, ಇಷ್ಟವನ್ನ ಕುಡಿಬೋದು, ಇಷ್ಟವನ್ನ ತಪ್ಪೆಲ್ಲ ಮಾಡ್ಬೋದು. ಕಷ್ಟವಾದ ಮಾರ್ಗದಲ್ಲಿ ದೇವರನ್ನ ಅನುಸರಿಸ್ಕೊಂಡು ಎಲ್ಲ ರಿಸ್ಟ್ರಿಕ್ಟ್ ಮಾಡ್ತಾ ದೇವ್ರು ಈ ರೀತಿ ಭೂಮಿ ಮೇಲೆ ಇದ್ರು 33 ವರ್ಷ ಆತನ ಇರುವಾಗ, 3.5 ವರ್ಷ ಆತನ ಮಿನಿಸ್ಟ್ರಿ ಮಾಡುವಾಗ ಒಳ್ಳೆ ಮಾರ್ಗದಲ್ಲೇ ನಡೆದನು, ಒಳ್ಳೆಯದನ್ನೇ ಆರಿಸಿಕೊಂಡವನು. ದೇವ್ರಿಗೂ ಎಷ್ಟೋ ಟೆಂಪ್ಟೇಷನ್ಸ್ ಆಗಿತ್ತಲ್ಲ, ದೇವರಿಗೂ ಸಹ ಎಷ್ಟೋ ರೀತಿಯಾದಂತಹ ಒಂದು ಶೋಧನೆಗಳು ಬಂತಲ್ಲ. ಆ ಶೋಧನೆಗಳನ್ನೆಲ್ಲ ದೇವರು ಏನ್ ಮಾಡಿದ್ರು? ಜಯಿಸಿದ್ರಲ್ಲ. ಹಾಗೆ ನಾನು ನೀವು ಸಹ ಜಯಿಸೋ ಶಕ್ತಿ ದೇವರು ತಾನೇ ಕೊಡ್ಬೇಕು. ಆತನ ಮಾರ್ಗವನ್ನು ಅನುಸರಿಸುವಾಗ ಮಾತ್ರ ನಮ್ಗೆ ಆ ಜಯಿಸೋ ಶಕ್ತಿ ಸಿಗ್ತದೆ. ಆತನ ನಿಜ ಅನುಯಾಯಿಯಾಗಿ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಾಗ ಕೊನೆಗೆ ಏನ್ ಸಿಗ್ತದಲ್ಲಿ? ಇಕ್ಕಟ್ಟಾದ ಮಾರ್ಗದಲ್ಲಿದ್ರೆ ಸ್ವರ್ಗದ ದಾರಿ ತೆರೆದಿರ್ತದೆ. ಅಗಲವಾದ ಮಾರ್ಗದಲ್ಲಿ ಇಷ್ಟ ಬಂದ ರೀತಿಯಲ್ಲಿ ನಾವು ಹೋಗುವಾಗ ಕೊನೆಗೆ ನಾವೆಲ್ಲ ಹೋಗ್ತೀವಿ? ನರಕಕ್ಕೆ ಹೋಗ್ತೇವೆ. ನಾವು ನರಕ ಪಾತ್ರರಾಗದಂತೆ ದೇವರ ಮಕ್ಕಳಾಗಿ, ಸ್ವರ್ಗದ ಮಕ್ಕಳಾಗಿ, ಪರಲೋಕದ ಮಕ್ಕಳಾಗಿ, ಪರಲೋಕದ ತಂದೆಯನ್ನು ಎದುರುಗೊಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ನಾವು 50-50 ದೇವ್ರ ಕಡೆ 50% ದೇವ್ರ ಕಡೆಗೆ ಇರ್ತೀವಿ, ಇನ್ನೊಂದು 50% ನಾವು ಲೋಕ ಕಂಡ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಮಾರ್ಗ ಎಲ್ಲಿರ್ತದೆ? ಎಲ್ಲಿಗೆ ಹೋಗ್ತದೆ?
ಪರಲೋಕ ಪಟ್ಟಣಕ್ಕೆ ನಮಗೆ ಸೇರ್ಲಿಕ್ಕೆ ಸಹಾಯ ಇರಲ್ಲ. ನಾವು ಲೋಕಕ್ಕೆ ಅಂಟಿಕೊಳ್ಳದೆ ಕರ್ತನನ್ನು ಅಂಟಿಕೊಂಡು ಕರ್ತನ ಪರಿಶುದ್ಧ ಮಕ್ಕಳಾಗಿ ನಾವು ಬಾಳ್ಬೇಕು. ಆಗ ತಾನೇ ನಮಗೆ ಪರಲೋಕ ಪಟ್ಟಣ ಸಿಗ್ಲಿಕ್ಕೆ ಸಾಧ್ಯ. ದೇವರನ್ನು ಆತುಕೊಳ್ಳೋಣ, ಕ್ರಿಸ್ತನ ದಾಸರಾಗಿ ಕ್ರಿಸ್ತನ ಮಕ್ಕಳಾಗಿ ಆತನು ಕೊಟ್ಟಂತ ಸ್ವಾತಂತ್ರ್ಯದಲ್ಲೇ ನಾವು ಬಾಳೋಣ. ಆತನ ಪರಿಶುದ್ಧ ಮಕ್ಕಳಾಗಿ ನಾವು ಬಾಳೋಣ. ಧರ್ಮಶಾಸ್ತ್ರವನ್ನು ಕೇವಲ ಫಾಲೋ ಮಾಡ್ಬೇಕಲ್ಲ, ರೂಲ್ಸ್ ನಾವು ಮಾಡ್ಬೇಕಲ್ಲ ಅಂತ ಹೇಳಿ ನಾವು ಬೇಡ. ಆತನ ಪರಿಶುದ್ಧ ಮಕ್ಕಳಾಗಿ ಆತನನ್ನು ಆತುಕೊಂಡು ಆತನನ್ನೇ ಅನುಸರಿಸುತ್ತಾ ಆತನ ನಿಜ ಅನುಯಾಯಿಯಾಗಿ ನಾನು ನೀವು ಮಾಡೋಣ. ಹಾಗಾಗಲಿಕ್ಕಾಗುವಂತೆ ದೇವರು ತಾನೇ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮದೇ ಈ ಒಂದು ವೇಳೆಗಾಗಿ ಸ್ತೋತ್ರ ಕರ್ತನೆ. ನಿನ್ನನ್ನು ಆತುಕೊಂಡು ನಿನ್ನ ವಾಕ್ಯವನ್ನು ಗ್ರಹಿಸಿ ಅದರ ಮೂಲಕ ನಾವು ಆಶೀರ್ವಾದ ಹೊಂದಿಕೊಳ್ಳುವಂತೆ ನಮ್ಮೊಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡಿ ಸ್ವಾಮಿ. ನಿನ್ನ ಪ್ರೀತಿ ಕೃಪೆಯಿಂದ ನಮ್ಮನ್ನು ತುಂಬಿಸಪ್ಪ. ಅಪ್ಪ ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಈ ವಾಕ್ಯವನ್ನು ಆಶೀರ್ವಾದ ಮಾಡು. ಈ ವಾಕ್ಯ 100ರಷ್ಟು 60ರಷ್ಟು 70ರಷ್ಟು ಫಲ ಕೊಡುವಂತ ವಾಕ್ಯವಾಗುವಂತೆ ಕೃಪೆ ಕೊಡಪ್ಪ. ಹೌದಪ್ಪ, ನೀನು ನಮಗೋಸ್ಕರ ಇಟ್ಟಿರುವಂತ ನಿತ್ಯ ಜೀವವನ್ನು ನಾವು ಪಡ್ಲಿಕ್ಕಾಗುವಂತೆ, ನಿನ್ನ ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಬೆಳೀಲಿಕ್ಕಾಗುವಂತೆ, ನಿನ್ನ ವಾಕ್ಯವನ್ನು ಧರಿಸಿಕೊಂಡು ವಾಕ್ಯದ ಪ್ರಕಾರ ಅನುಸರಿಸುತ್ತಾ ನಿನ್ನ ಪರಿಶುದ್ಧ ಮಕ್ಕಳಾಗಿ ಬಾಳುವಂತೆ ನಿನ್ನ ಪ್ರೀತಿ ಕೃಪೆಯಿಂದ ನಮ್ಮನ್ನು ತುಂಬಿಸಿ ರಕ್ಷಿಸಿ ಕಾಪಾಡಬೇಕೆಂದು ದೇವಾದಿ ದೇವನಾಗಿರುವ ರಾಜಾದಿ ರಾಜನಾಗಿರುವ ನಜರೇತಿನ ಯೇಸುವಿನ ಅತ್ಯಂತ ಮುದ್ದಾದ ನಾಮದಲ್ಲಿ ಬೇಡಿ ಹೋಗ್ತಾ ಇದ್ದೇವೆ ಸ್ವಾಮಿ. ಆಮೇಲೆ ನಾವೆಲ್ಲರೂ ಎದ್ದು ನಿಂತು 178ನೇ ಪುಟದ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತೊಳಗಿದ್ದು ಪರಲೋಕಕ್ಕೆ ಏರಿ ಈತನು ಅಲ್ಲಿಂದವರೆಗೂ ಬದುಕಿರುವವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವನೆಂದು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮವನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರಿಸ್ತನಲ್ಲಿ ಭಕ್ತರ ವಿನಂತಿಯು ಪಾಪದ ಪರಿಹಾರವು ದೇವರ ನಂಬುತ್ತೇನೆ. ಆಮೇಲೆ ಸಭೆಯೊಂದನೆ ಮಾಡಿ ಕುಳಿತುಕೊಳ್ಳಿ. ಈಗ ಸಭಾಪತಿ ಓಕೆ. ಈಗ ನಮ್ಮ ಕಾಣಿಕೆಗಳನ್ನು ಕೂಡಿಸುವ ಹಾಗೆ ನಾವು ಹಾಡುವಂತಹ ಸಂಕೀರ್ತನೆಗಳಲ್ಲಿ 97ನೇ ಸಂಕೀರ್ತನೆಯನ್ನು ಹಾಡೋಣ. ಜಗತ್ಪತಿ ವಾಕ್ಯವಿದು, ಜಗತ್ತಿದು ದುರ್ಗಿದು. ಜಗತ್ಪತಿ ವಾಕ್ಯವು ಜಗತ್ತಿದು ಜ್ಯೋತಿಯು, ಜಗತ್ಪತಿ ವಾಕ್ಯವು ಜಗತ್ತಿದು ಜ್ಯೋತಿಯು. ಅಗಣಿತ ಶೌರ್ಯವ ನೆಗಡುವ ನಿಧಿಯಿದು, ಅಗಣಿತ ಶೌರ್ಯವ ನೆಗಡುವ ನಿಧಿಯಿದು, ಅಗಣಿತ ಶೌರ್ಯವ ನೆಗಡುವ ನಿಧಿಯಿದು. ಅನುದಿನ ಮನೆಯೋಳು ನೆನೆದೆವ ವಚನವ, ಅನುದಿನ ಮನೆಯೋಳು ನೆನೆದೆವ ವಚನವ. ಮನವನ್ನು ನಲಿಸುತ್ತ ದಣಿವರಿ ವಾರಿಪುದು, ಮನವನ್ನು ನಲಿಸುತ್ತ ದಣಿವರಿ ವಾರಿಪುದು, ಮನವನ್ನು ನಲಿಸುತ್ತ ದಣಿವರಿ ವಾರಿಪುದು. ಹೊರೆಗಾರನಂತೆಯೂ
ಜಗಕ್ಕಿದು ಜ್ಯೋತಿಯು ಎಲ್ಲ ಒಳ್ಳೆ ದಾನಗಳ ಮೂಲಕದ ದೇವರೇ ದೇನಾದೇವ ಆಶೀರ್ವಾದ ದಯ ಮಾಡು ನನಗೆ ನನಗೆ ದಯ ಮಾಡು ನನಗೆ. ಪ್ರಾರ್ಥನೆ ಮಾಡೋಣ. ಮಹೋನ್ನತನವು ಮಹಾಪರಿಶುದ್ಧನವು ಜೀವುಳ್ಳ ದೇವರೇ, ಅಪ್ಪ ನೀನು ಕೊಟ್ಟಿದ್ದರಲ್ಲೇ ಅಪ್ಪ ಸ್ವಾಮಿ ನೀನು ಹೇಳುವಾಗ ಆಶೀರ್ವಾದ ಮಾಡಿ ಸ್ವಾಮಿ. ದುಡಿಯ ಕೈಗಳನ್ನು ಬಲಪಡಿಸಿ ಕೊಟ್ಟಂತ ದೇವರು, ನಮಗೋಸ್ಕರ ಉದ್ಯೋಗವನ್ನು ಕೊಟ್ಟಂತ ದೇವರು ನೀನಾಗಿದೆ, ನಮಗೋಸ್ಕರ ಸಕಲ ಆಶೀರ್ವಾದವನ್ನು ಕೊಟ್ಟಂತ ದೇವರು ನೀನಾಗಿದೆಯಪ್ಪ. ನಿನಗೆ ಕೋಟ್ಯಾನು ಕೊಟ್ಟು ಸ್ತೋತ್ರಕರ್ತನೆ. ಈ ಕಾಣಿಕೆಯೊಟ್ಟಿಗೆ ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನ್ನ ಪಾದದ ಅಡಿದಾವದಲ್ಲಿ ಸಮರ್ಪಿಸಿದ್ದೇವಪ್ಪ. ಈ ಕಾಣಿಕೆಯನ್ನು ನಮ್ಮನ್ನು ಅಪ್ಪ ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಉಪಯೋಗಿಸ್ಕೊಳ್ತಾನೆ. ನೀನೇ ಯಾವಾಗಲೂ ಮಹಿಮೆ ಹೊಂದಿಕೋಪ್ಪ. ನಮ್ಮ ಮುಖಾಂತರ ನೀನು ಮಹಿಮೆ ಹೊಂದಿಕೋ. ಇದು ತಲೆಬಾಗಿದಂತ ಎಲ್ಲರನ್ನು ಹೇಳುವಾಗ ಆಶೀರ್ವಾದ ಮಾಡು. ಕುಟುಂಬವಾಗಿ ಒಂದೊಂದು ಕುಟುಂಬಗಳನ್ನು ಹೇಳುವಾಗ ಆಶೀರ್ವಾದ ಮಾಡಿ ನಿನ್ನ ಪ್ರೀತಿ ಕೃಪೆಯಿಂದ ತುಂಬಿಸಿ ರಕ್ಷಿಸಿ ಕಾಪಾಡುತ್ತಾರೆ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಯುದ್ಧಗಳು ನಡೆಯುವಾಗ ಸ್ವಾಮಿ ಅಪ್ಪ ಯುದ್ಧಗಳು ನಡೆಯದಂತೆ ನೀನು ಅದನ್ನು ಸ್ವಾಮಿ ನಿಲ್ಲಿಸಿ ತರ್ತಾನೆ. ಅಪ್ಪ ಯುದ್ಧಗಳಲ್ಲಿ ಆಗು ಹೋಗುವಂತ ಎಲ್ಲಾ ದುಃಖ ನೋವುಗಳನ್ನು ನೀನು ಬಂದಂತ ದೇವರು ಸ್ವಾಮಿ ಅಪ್ಪ. ಎರಡು ರಾಜ್ಯಗಳಲ್ಲಿ ಶಾಂತಿ ಸಮಾಧಾನ ಇರುವಂತೆ, ಎರಡು ದೇಶಗಳಲ್ಲಿ ಶಾಂತಿ ಸಮಾಧಾನ ಇರುವಂತೆ ನೀನು ಆಶೀರ್ವಾದ ಮಾಡು. ನಿನ್ ಪ್ರೀತಿ ಕೃಪೆಯಿಂದ ತುಂಬಿಸಪ್ಪ. ಸಮಾಧಾನ ಪ್ರಿಯನು ನೀನಲ್ವ ಕರ್ತನೆ. ನೀನು ಒಂದೊಂದನ್ನು ಮುಟ್ಟಿ ಹೇಳುವಾಗ ಆಶೀರ್ವದಿಸಿ ಕೈದು ನಡೆಸಿ ಕಾಪಾಡು. ಪರೀಕ್ಷೆಗಳನ್ನು ಬರೀತಿರುವಂತ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾರೇನಪ್ಪ. ಬರೆಯುವ ಕೈ ನೀನಾಗಿದ್ದುಕೊಂಡು ಮಕ್ಕಳು ಓದಿರೋದೆಲ್ಲ ನೆನಪಿಗೆ ಬಂದು ಎಕ್ಸಾಮ್ ಚೆನ್ನಾಗಿ ಬರ್ದು ಒಳ್ಳೆ ಮಾಸ್ಟರ್ ಪಾಸ್ ಆಗುತ್ತೆ ಒಂದೊಂದು ಮಕ್ಕಳನ್ನು ಹೇಳುವಾಗ ಆಶೀರ್ವಾದ ಮಾಡು. ನಿನ್ನ ರಕ್ತ ಕೋಟೆಯಲ್ಲೆಲ್ಲ ಮಕ್ಕಳನ್ನು ಮರೆ ಮಾಡ್ತಾರೆ. ಅವನ ಪ್ರಾಯದಲ್ಲಿರುವಂತ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾರೇನಪ್ಪ. ಅವ್ರಿಗೆ ಬೇಕಾದಂತ ಆದರಣೆ, ಬಲ, ಸಹಾಯ ನೀನಾಗಿಟ್ಕೊಂಡು ಒಬ್ಬೊಬ್ಬರನ್ನು ಹೇಳುವಾಗ ಆಶೀರ್ವದಿಸಿ ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸಿ ರಕ್ಷಿಸಿ ಕಾಪಾಡು. ಹಿರಿಯ ನಾಯಕರನ್ನು ಅಪ್ಪ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ಒಬ್ಬೊಬ್ಬರನ್ನು ಹೇಳುವಾಗ ಆಶೀರ್ವದಿಸು. ಆರೋಗ್ಯ, ಹೊಸ ಬಲ, ಹೊಸ ಚೈತನ್ಯದಿಂದ ತುಂಬಿಸಿ ರಕ್ಷಿಸಿ ಕಾಪಾಡು. ಎಲ್ಲಾ ಕುಟುಂಬಗಳನ್ನು ನಿನ್ನ ಪಾದದ ಅರ್ಧಾವದಲ್ಲಿ ತರ್ತಾ ಇದ್ದೇನಪ್ಪ. ಯಾವ ರೀತಿಯಾದಂತ ಚಿಂತೆ ಇದೆ, ದುಃಖ ಇದೆ, ನೋವಿದೆ ನಮಗೆ ಗೊತ್ತಿಲ್ಲ. ಆದ್ರೆ ಎಲ್ಲರ ಹೃದಯಗಳನ್ನು ಬಲುತ್ತ ದೇವರಿನಾಗಿದೆ. ಒಬ್ಬೊಬ್ಬರನ್ನು ಹೇಳುವಾಗ ಆಶೀರ್ವಾದ ಮಾಡಿ. ಕುಟುಂಬವಾಗಿ ಒಂದೊಂದು ಕುಟುಂಬವನ್ನು ಹೇಳುವಾಗ ಆಶೀರ್ವಾದ ಮಾಡಿ ನಿನ್ನ ಪ್ರೀತಿ ಕೃಪೆಯಿಂದ ತುಂಬಿಸಿ ರಕ್ಷಿಸಿ ಕಾಪಾಡು. ಈ ಆಲಯ ಅಪ್ಪ ಸ್ವಾಮಿ ನಿನ್ನ ಶಾಲೋಮ ಆಗಿರುವಂತೆ, ನೀನಿರುವಂತ ದೇವಾಲಯ ಇದಾಗಿರುವಂತೆ, ನೀನು ಓಡಾಡುವಂತ ಬೇಕೇರಿ ಇದಾಗಿರುವಂತೆ ನೀನು ಇಲ್ಲಿ ಹೇಳುವಾಗ ಆಶೀರ್ವಾದ ಮಾಡು. ಈ ಆಲಯದಲ್ಲಿ ಅಪ್ಪ ಸ್ವಾಮಿ ಯಾವಾಗ ನಿನ್ನ ಪರಿಶುದ್ಧ ಕ್ರಿಸ್ತನ ಸೇರಿದಪ್ಪ. ಅಪ್ಪ ತಂದೆಯೇ, ನನ್ನ ನುಡಿಯನೇ, ನನ್ನ ರಕ್ಷಕನೇ, ಇಲ್ಲಿ ತಲೆಬಾಗಿನನ್ನೆಲ್ಲರನ್ನು ಮತ್ತೊಂದಾವತಿಯಿಂದ ಗಾಢಕ್ಕೆ ಕೊಡಿಸ್ಕೊಳ್ತಾ ಇದ್ದೇನೆ. ಒಬ್ಬೊಬ್ಬರನ್ನು ಹೇಳುವಾಗ ಆಶೀರ್ವಾದ ಮಾಡಿ ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸಿ ರಕ್ಷಿಸಿ ಕಾಪಾಡು. ಅಪ್ಪ ನಮ್ಮೆಲ್ಲ ಹೋಗುಗಳಲ್ಲಿ ಎಲ್ಲ ಯೋಚನೆಗಳನ್ನು ನೀನು ಇದ್ದುಕೊಂಡು ನೀನು ಅಪ್ಪ ಸ್ವಾಮಿ ನಮ್ಮನ್ನು ಕೈಟಿ ನಡೆಸಿ ಜಯ ಹೊಂದಿಕೊಂಡು ಕೈಟಿ ನಡೆಸಿ ಕಾಪಾಡಬೇಕು. ನಿನ್ನ ಪಾದದ ಅಡ್ಡವರಲ್ಲಿ ಬೇಡಿ ಹೋಗ್ತಾ ಇದ್ದೇವಪ್ಪ. ಇರುವಂತೆ ಎಲ್ಲ ಪಾಸ್ಕೊಡ್ತಾ ಇದ್ದಾರೆ. ಆ ಮಗನಿಗೆ ಬೇಕಾದಂತೆ ಎಲ್ಲ ರೀತಿಯಾದ ಬಲ ಸಹಾಯವನ್ನು ಕೊಟ್ಟಂತ ಜವಾಬ್ದಾರಿ ಕಲಿಸ್ಕೊಡ್ತಾರೆ. ಕುಟುಂಬಗಳನ್ನು ಹೇಳುವಾಗ ಆಶೀರ್ವಾದ ಮಾಡಿ ನೀನೊಬ್ಬನಿಗೆ ಸ್ತುತಿಗೆ ಮಾನವನಿಗೆ ಸಲ್ಲದಪ್ಪ. ನಮ್ಮನ್ನು ಈ ಆಲಯವನ್ನು ಅಪ್ಪ ಇಲ್ಲಿ ತಲೆಬಾಗಿ ಎಲ್ಲ ನನ್ನ ಬಾಳನ್ನು ಕೊಡಿಸ್ಕೊಡ್ತಾರೆ. ಒಬ್ಬೊಬ್ಬರಿಗೆ ಹೇಳುವಾಗ ಆಶೀರ್ವದಿಸಿ ಪ್ರೀತಿ ಕೃಪೆಯನ್ನು ತುಂಬಿಸಿ ರಕ್ಷಿಸಿ ಕಾಪಾಡು. ನಿನಗೆ ಸ್ತುತಿಗೆ ಮಾನವನಿಗೆ ಸಲ್ಲಲಿ ಕರ್ತನೆ. ಆಮೇಲೆ ಕೊನೆಯದಾಗಿ ಆಡುವಂತಹ ಸಂಗೀತಗಳಲ್ಲಿ 216ನೇ ಸಂಗೀತ, ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ಇನ್ನು ಕೇವಲ ನಿನ್ನ ಜ್ಞಾನಕ್ಕೆ ಸೇರದೆ ನಾ ಕೋರಿಕೆ. ಪ್ರಿಯ ಕರ್ತನೆ,
ಅರ್ಥ ಮಾಡೋಣ. ಪರಲೋಕದಲ್ಲಿ ನಿಮ್ಮ ರಾಜ್ಯವು ಪರಿಶುದ್ಧವಾಗಿದೆ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ದಯಪಾಲಿಸಿ. ನಮಗೆ ತಪ್ಪು ಮಾಡುವವರು ನಾವು ಕ್ಷಮಿಸುವಂತೆ ನಮ್ಮನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಯೊಳಗೆ ಸತ್ತದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇಲೆ ವಿಶ್ವಾಸದಿಂದ ಆತನ ಪರಿಶುದ್ಧ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ದೇವರ ಮತ್ತು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದವು ನಮ್ಮೊಳಗೆ ನೆಲೆಸಿ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಮ್ಮೊಟ್ಟಿಗೆ ಇದ್ದು ಕೈದು ನಡೆಸಿ ಕಾಯ್ದು ಕಾಪಾಡಲಿ. ಆಮೇನ್. ಆಮೆನ್.